ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSS ಮೊಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಮಾತಿ ದೇವತೆಗಳನ್ನ, ನೀರಿನ ಲೋಕಗಳೆಲ್ಲ, ಆಸ್ಟ್ರೋ ಮಾಸ್ಟರ್ಸ್, ಲೈಟೆಡ್ ಮಾಸ್ಟರ್ ಚೈತನ್ಯವನ್ನು, ಮೋಕ್ಷ ಜೀವಿಗಳ ಚೈತನ್ಯವನ್ನು ಅವಾಹನೆಯನ್ನು ಮಾಡೋಣ. ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಪ್ರಕೃತಿ ಮಾತೆ, ಸುಂದರ ಮಾತೆ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನು ಅವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಸಾಯಿಬಾಬಾ, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆಹ್ವಾನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಯೋಗಿಗಳು ಎಲ್ಲವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ದೊರೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೆಲವು ವಿಚಾರಗಳನ್ನ ನಾವು ಹೇಳಿದ್ವಿ. ಆಗ ಕೃಷ್ಣ ಪುನಃ ತಾನಿಲ್ಲಿ ಮುಂದುವರೆದು ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ನಾವು ಇಲ್ಲಿವರೆಗೆ ಏನು ಉಪಾಸನಾ ಮಾರ್ಗಗಳು, ಹೇಗೆಲ್ಲ ನಾವು ಉಪಾಸನೆ ಅಂದ್ರೆ ಹೀಗೆ ಒಬ್ಬ ಸಾಧಕ ಹೀಗೆಲ್ಲ ತಾನು ಸಾಧನೆಯನ್ನು ಮಾಡ್ತಾ ಆ ಭಗವಂತನನ್ನ, ಅದರ ಈ ಸಾಧನೆಯಲ್ಲೂ ಕೂಡ ಜ್ಞಾನವನ್ನ, ಪರಿಪೂರ್ಣ ಜ್ಞಾನವನ್ನ ತಿಳಿದು ಅನುಸಂಧಾನವನ್ನ, ಅದರಲ್ಲೂ ಭಗವಂತನ ವಿಭೂತಿ ರೂಪಗಳನ್ನ ಹೀಗೆಲ್ಲ ಸಾಧನೆಗೆ ಬಳಸಿಕೊಳ್ತಾನೆ ಅನ್ನೋದನ್ನ ನಾವು ನಿನ್ನೆ ದಿವಸ ನೋಡಿದ್ವಿ. ಹಾಗಾಗಿ ಒಬ್ಬ ಗುರು ಮತ್ತೆ ಶಿಷ್ಯ ಹೇಗಿರ್ತಾರೆ ಅಂತಂದ್ರೆ, ಒಬ್ಬ ಗುರು ಅಮೂಲ್ಯವಾದಂತಹ ವಿದ್ಯೆಯನ್ನ ಅಷ್ಟು ಸುಲಭವಾಗಿ ಅವನು ಏನೋ ಶಿಷ್ಯನಿಗೆ ಹೇಳ್ಕೊಡೋದಿಲ್ಲ. ಒಂದೇ ಸರಿ ಹೋದ ತಕ್ಷಣ ಫಸ್ಟ್ ಮೊದಲು ಅವನಿಗೆ ಬೇಸಿಕ್ ಹೇಳ್ಕೊಡ್ತಾರೆ, ಬೇಸಿಕ್ ಇಂದ ಲಾಸ್ಟ್ಗೆ. ಹಾಗೆ ಶಿಷ್ಯರು ಯಾವಾಗ ಅದನ್ನ ಹೇಳ್ಕೊಡ್ತಾರೆ, ರಹಸ್ಯವಾದದ್ದು, ಅತ್ಯಂತ ಏನಂದ್ರೆ ಪ್ರಬಲವಾದದ್ದು ಯಾವಾಗ ಹೇಳ್ತಾರೆ, ಆ ಶಿಷ್ಯನಾದವನು ಗುರುವಿನಲ್ಲಿ ಪೂರ್ಣ ನಿಷ್ಠೆಯನ್ನು ತೋರಿದಾಗ, ಆತನಲ್ಲಿ ಯೋಗ್ಯತೆ ಇದ್ದಾಗ ಮಾತ್ರ ಅಂತದನ್ನ ಬಹಿರಂಗಪಡಿಸ್ತಾರೆ. ದ್ರೋಣಾಚಾರ್ಯರು ಆ ಇವರು ಯಾರೋ ಅರ್ಜುನನಿಗೆ ಅವರು ಸ್ವಲ್ಪವೂ ಸ್ವಾರ್ಥ ಇಲ್ಲದೆ ಸಂಪೂರ್ಣ ಜ್ಞಾನವನ್ನು ಹೇಳ್ಕೊಟ್ರು. ಯಾರಿಗೆ? ಎಷ್ಟು ಅಂದ್ರೆ ಕೆಲವೊಂದನ್ನು ಅಶ್ವತ್ಥಾಮನಿಗೂ ಕೂಡ ಹೇಳಿರ್ಲಿಲ್ಲ. ಯಾಕಂದ್ರೆ ಅವನ ಮಗ ಅಶ್ವತ್ಥಾಮನಿಗೂ ಕೂಡ ಹೇಳದ ಕೆಲವು ವಿದ್ಯೆಗಳನ್ನ, ಕೆಲವು ಟೆಕ್ನಿಕ್ಗಳನ್ನ ಅರ್ಜುನನಿಗೆ ಹೇಳಿಕೊಟ್ಟಿದ್ರು. ಯಾಕೆಂದ್ರೆ ಆ ಅರ್ಹತೆ ಅರ್ಜುನನಿಗಿತ್ತು. ಹಾಗೆ ಯಾಕೆಂದ್ರೆ ಅವರು ಪ್ರತಿಜ್ಞೆ ಮಾಡಿದ್ರು, ಏನಂತಂದ್ರೆ ನಿನ್ನನ್ನ ಇಡೀ ಜಗತ್ತಿನಲ್ಲಿ ಶ್ರೇಷ್ಠನಾದಂತ ವಿಲ್ಲೋಚನನಾಗಿ ನೋಡ್ತೇನೆ ಅಂತ ಹೇಳಿ. ಹಾಗೆ ಗುರು ಕೂಡ ತನ್ನ ಶಿಷ್ಯನನ್ನ ಪರೀಕ್ಷೆ ಮಾಡದೆ, ಅದನ್ನ ಅವನು ನಿಜವಾಗ್ಲೂ ಆ ಯೋಗ್ಯತೆ ಅರ್ಹತೆ ಇದೆಯಾ ಅನ್ನುವುದನ್ನ ವಿಚಾರ ಮಾಡದೆ ಅಮೂಲ್ಯ ವಿಚಾರವನ್ನು ಕೂಡ, ಅಥವಾ ಅಂತ ಮಹತ್ವವನ್ನು ಅವನಿಗೆ ಹೇಳೋದಿಲ್ಲ. ಹಾಗಾಗಿ ಗುರುವಿಗೆ ಏನಾಗ್ತದೆ, ಜ್ಞಾನ ಕೊಡುವುದರಲ್ಲಿ ಅತೃಪ್ತಿ ಬರುವುದು ಶಿಷ್ಯನ ಪ್ರತಿಭೆ ಮತ್ತು ಗುಣವಿಶೇಷದ ಮೇಲೆ ಅಲ್ವಾ. ನೋಡಿ, ಕೆಲವು ವಿದ್ಯಾರ್ಥಿಗಳು ಎಷ್ಟು ಹೇಳಿದ್ರು ಅವಕ್ಕೇನೋ ತಲೆ ಹೋಗಂಗಿಲ್ಲ, ಏನಿಲ್ಲ ಅಂದ್ರೆ ಲಾಸ್ಟ್ ಹೇಳ್ಕೊಡೋದೇ ಬಿಡ್ತಾವ. ಅವಕ್ಕೆಲ್ಲ ನಮ್ಮ ಒಬ್ರು ಫ್ರೆಂಡ್, ಅವ್ರು ಹೊಸದಾಗಿ ಅವರಿಗೆ ಅಪಾಯಿಂಟ್ ಆಗಿತ್ತಂತೆ. ಅವರು ಏನೋ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಅಲ್ಲಿ ಹೊಸದಾಗಿ ಅವರು ಪಾಪ ಬಹಳ ಸೀರಿಯಸ್ ಆಗಿ, ಪಾಪ ಹಳ್ಳಿ ಮಕ್ಕಳು ಬಹಳ ದಡ್ಡದವು, ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡ್ಬೇಕು ಅಂತೇಳಿ ಇನ್ನು ಬಹಳ ಸೀರಿಯಸ್ ಆಗಿ ಅವಕ್ಕೆಲ್ಲ ಹೇಳ್ಕೊಡೋದಂತೆ. ಅದರಲ್ಲಿ ಅವರು ಸೀನಿಯರ್ ಇರ್ತಾರಲ್ಲ ಮಾಸ್ಟರ್, ಈ ಸಾರ್ ನೀವೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡ್ರಿ, ಅವ್ ಏನು ಹೋಗಂಗಿಲ್ಲ, ಅವಾಗೆಲ್ಲ ನೀವು ಹೇಳ್ತೇವ ಮನೆ ಹೋಗ ಎಲ್ಲೋ ಬಿಸಾಕಿರ್ತಾವ ಏನು ಅಂತ ಹೇಳಿ ಸುಮ್ಮನೆ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಹೇಳೋರು. ಅವಾಗ ಅವ್ರು ಹೇಳೋರು ಬಹಳ ಬೇಜಾರಾಗಲ್ಲ. ಎಲ್ಲಿಗೆ ಬಂದಿದೆ ನಮ್ದು ಶಿಕ್ಷಣ ಪದ್ಧತಿ?
ಸ್ಕೂಲ್ಗಳನ್ನು ಮುಚ್ಚುತ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ. ಅಂತದ್ರಲ್ಲಿ ಹೀಗೆ ಅಂದ್ರೆ ಎಲ್ಲರೂ ಹಾಗಿದ್ದಾರೆ ಅಂತಲ್ಲ, ಆ ತರದ್ದು ಕೂಡ ನಡೀತದೆ. ಕಾರಣ ಏನಂದ್ರೆ ಅದ್ರಲ್ಲೂ ಪಾಪ ಸಣ್ಣ ಮಕ್ಕಳಿಗೆ ಅವು ಹೆಂಗ್ ಗೊತ್ತಾಗುದು, ಇವರೇ ಹೀಗೆ ಮಾಡಿದ್ರು. ಅಂದ್ರೆ ಗುರು ಗುರು ಆದವನು ಹಾಗೆ, ಶಿಷ್ಯ ಆದವನು ಆ ಆ ಆಸಕ್ತಿಯನ್ನು ತೋರಿಸಿದ್ರೆ ಮಾತ್ರ ಇವ್ರಿಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಿನಗೆ ಆ ಆಸಕ್ತಿ ಜಾಸ್ತಿ ಇದೆ, ಯಾರಿಗೆ? ಅರ್ಜುನನಿಗೆ. ಅದು ಇಲ್ಲಿ ಬರೀ ಅರ್ಜುನನಿಗೆ ಹೇಳ್ತಾ ಇರೋದಲ್ಲ, ಯಾರು ಆತ್ಮ, ಯಾವ ಒಂದು ಜೀವ ಆ ಒಂದು ತೃಷೆಯಲ್ಲಿದ್ದಾನೆ, ಅಂದ್ರೆ ತಿಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆ, ನೀವು ಇನ್ನೂ ಬೇಕಪ್ಪ, ಎಷ್ಟು ದೇವ್ರ ಬಗ್ಗೆ ಎಷ್ಟು ನನಗೆ ಇನ್ನೂ ಗೊತ್ತಿಲ್ಲದೆ ಇರೋದು ಎಷ್ಟೊಂದು ವಿಚಾರ ಇದೆಯಲ್ಲಪ್ಪ, ಇನ್ನೂ ತಿಳ್ಕೊಳ್ಬೇಕು, ಇನ್ನೂ ಏನಾದ್ರೂ ಇದ್ರೆ ಹೇಳಿ ಹೇಳಿ ಅನ್ನುವ ಒಂದು ಹಂಬಲ ಏನಿದೆ, ಆ ಅದು ಯಾರಲ್ಲಿ ಇರ್ತದೆ ಅದನ್ನ ಆ ಅವರಿಗೆ ಇನ್ನೂ ಹೇಳಿ ಇಷ್ಟ ಇರ್ತದೆ. ಇಲ್ಲಾಂದ್ರೆ ನೀವು ಹೇಳ್ತಾ ಇರ್ತೀರಿ, ಅವನೆಲ್ಲೋ ಎತ್ಲಗೋ ನೋಡ್ತಿರ್ತಾರೆ, ಅವಾಗ ಏನಾಗ್ತದೆ, ಹೇಳೋದನ್ನ ಸ್ಟಾಪ್ ಮಾಡ್ತಾರೆ. ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿನಗೆ ಹೇಳ್ತೇನೆ, ನಾನು ಇನ್ನೂ ಹೆಚ್ಚಿನದನ್ನ ಹೇಳ್ತೇನೆ, ಯಾಕೆಂದ್ರೆ ನೀನು ಅಷ್ಟು ಆಸಕ್ತಿಯನ್ನ ತೋರ್ತಾ ಇದ್ದೀವಿ. ಹ್ಮ್? ಆದ್ರೆ ನಾನು ಹೇಳುವ ವಿಷಯ ಸಾಮಾನ್ಯ ವಿಷಯ ಅಲ್ಲ. ಪರಮಂ ವಚಃ. ಪರಮಂ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದ, ಶ್ರೇಷ್ಠ ಶ್ರೇಷ್ಠ, ಆ ಶ್ರೇಷ್ಠದಲ್ಲೇ ಇದು ಅತ್ಯಂತ ಶ್ರೇಷ್ಠವಾದದ್ದು, ಎಲ್ಲಕ್ಕಿಂತ ಮಿಗಿಲಾದ ಪರತತ್ವದ ಅರಿವನ್ನ ಕೊಡುವಂತಹ ಶ್ರೇಷ್ಠವಾದ ಜ್ಞಾನ, ಇಡೀ ಲೋಕಕ್ಕೆ ಉಪಕಾರವಾಗುವಂಥದ್ದು. ಬರೀ ನಿನ್ನ ಮೂಲಕ ನಿನಗೆ ಹೇಳ್ತಾ ಇಲ್ಲ, ಇಡೀ ಜಗತ್ತಿಗೆ ಯಾಕೆ ಹೇಳ್ತಾ ಇದ್ದೇನೆ, ಉಪಕಾರವಾಗಲಿ ಅಂತ. ಇದಕ್ಕಿಂತ ಮಿಗಿಲಾದ ಇನ್ನೊಂದು ಸಂಗತಿ ಅನ್ನೋದು ಯಾವುದೂ ಇಲ್ಲ. ನೀನು ಈ ಯುದ್ಧ ಭೂಮಿಯಲ್ಲಿ ನಿಂತು ಇದನ್ನ ಕೇಳಿ ಸಂತೋಷ ಪಡ್ತಾ ಇದ್ದೀಯ, ನಿನ್ನಲ್ಲಿ ಆ ಆನಂದ ಸಿಗ್ತಾ ಇದೆ. ಅದಕ್ಕೋಸ್ಕರ, ಜಗತ್ತಿನ ಹಿತಕ್ಕೋಸ್ಕರ ನಾನು ಪುನಃ ಇದನ್ನ ಹೇಳ್ತೇನೆ, ಇನ್ನೂ ಆಳವಾದ ವಿಶೇಷವಾದ ಜ್ಞಾನವನ್ನ ಅಂತ ಹೇಳಿ ಹೇಳ್ತಾ, ಆ ಮೊದಲು ನನ್ನ ಪ್ರಭಾವವನ್ನ ಅಂದ್ರೆ ಮಹರ್ಷಿಗಳಿಂದ ಹಿಡಿದು ಬ್ರಹ್ಮಾದಿ ದೇವತೆಗಳು ಕೂಡ ತಿಳಿದಿಲ್ಲಪ್ಪ. ಯಾಕೆಂದ್ರೆ ಇವತ್ತು ನಾವು ಗ್ರೇಟ್ ಗ್ರೇಟ್ ಮಾಸ್ಟರ್ಸ್ ಅವರು ಇವರು ಅಂತ ಹೇಳ್ತೀವಲ್ಲ, ಅವರೂ ಕೂಡ ದೇವರನ್ನು ಸಂಪೂರ್ಣವಾಗಿ, ಸಂಪೂರ್ಣ ಅಲ್ಲ, ಅವರವರ ಯೋಗ್ಯತೆಗೆ ಮಾತ್ರ ತಿಳಿದಿದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇವತ್ತು ನೀವು ಏನದು ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀರಲ್ಲ, ಈ ಬ್ರಹ್ಮಾಂಡ, ಅಥವಾ ಅವ್ರು ಹಾಗೆ ಹೇಳಿದ್ದಾರೆ, ಹೀಗಿದೆ, ಅಷ್ಟು ಲೋಕ ಇದೆ, ಇಷ್ಟು ಲೋಕ ಇದೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಒಂದು ನನ್ನ ಮಹಿಮೆಯನ್ನ, ನನ್ನ ಪ್ರಭಾವವನ್ನ ಮಹರ್ಷಿಗಳಿಂದ ಹಿಡಿದು, ಬ್ರಹ್ಮರ್ಷಿ ಅಂದ್ರೆ ಬ್ರಹ್ಮರ್ಷಿಗಳು ಅಂತ ಏನಿದ್ದಾರೆ, ಆ ಮಹರ್ಷಿಗಳಿಂದ ಹಿಡಿದು ಬ್ರಹ್ಮಾದಿ ದೇವತೆಗಳು ಕೂಡ, ಅಂದ್ರೆ ಬ್ರಹ್ಮದೇವರಿಂದನೂ ಕೂಡ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ನನ್ನ ಮೂಲ, ನನ್ನ ಮಹಿಮೆ ಮತ್ತು ನನ್ನಿಂದಾಗಿ ಈ ಜಗತ್ತಿನ ಹುಟ್ಟು, ಸಾಕ್ಷಾತ್ಕಾರಿಸಿಕೊಂಡಂತ ಏನಾದ್ರೆ ಹುಟ್ಟನ್ನ, ಮತ್ತೆ ನನ್ನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾಜ್ಞಾನಿಗಳಿಂದ ಹಿಡಿದು ನನ್ನ ಅಪರೋಕ್ಷ ಜ್ಞಾನ ಪಡೆದಂತಹ ಬ್ರಹ್ಮನವರಿಗೂ ಕೂಡ ಸಂಪೂರ್ಣವಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಆಗಿಲ್ಲ, ಇನ್ನೂ ಪ್ರಯತ್ನ ಮಾಡ್ತಾ ಇದ್ರು. ನನ್ನ ಜೊತೆಗೆ ಇರುವ ಲಕ್ಷ್ಮಿಯೂ ಕೂಡ ಸೇರಿ ನನ್ನನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಇದು ಇದರಲ್ಲಿ ಎಲ್ಲಿ ಅಂದ್ರೆ ಮಹಾಭಾರತದಲ್ಲಿ ಆ ಈ ಏನು ಎಲ್ಲ ಯಾದವರು, ಕೃಷ್ಣನ ಎಲ್ಲ 16,108 ಪತ್ನಿಯರು, ಮತ್ತೆ ದ್ರೌಪದಿ ಎಲ್ಲರೂ ಒಂದ್ ಕಡೆ ಸೇರ್ತಾರೆ. ಸೇರಿದಾಗ ಎಲ್ಲಿ ಅಂದ್ರೆ ಕುರುಕ್ಷೇತ್ರದಲ್ಲಿ ಒಂದು ಇದು ನಡೀತಾ ಇರ್ತದೆ, ಗ್ರಹಣ. ಅಲ್ಲಿ ಎಲ್ಲರೂ ಒಂದ್ ಕಡೆ ಸೇರಿ, ಈ ಭಾಗವತವನ್ನು ಹೇಳುವಾಗ ಹೇಳಿದ್ರು. ಅದರಲ್ಲಿ ಇದು ಬರ್ತದೆ, ಏನಂದ್ರೆ ಆ ದ್ರೌಪದಿ ದ್ರೌಪದಿ ಬಳಿ ಈ ಕೃಷ್ಣನ ಪತ್ನಿಯರೆಲ್ಲ ಕೇಳ್ತಾರಂತೆ. ಏನು ಅಂತಂದ್ರೆ, ಅವರು ಬಹಳ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಏನು ಅಂತಂದ್ರೆ ಇಬ್ಬರು ಪಾಂಡವರು ಒಬ್ರಿಗಿಂತ ಒಬ್ರು ಶ್ರೇಷ್ಠವಾದಂಥವ್ರು. ಒಬ್ಬನು ಜಗಜಟ್ಟಿ ಭೀಮ, ಇನ್ನು ಅರ್ಜುನ 3 ಲೋಕದಲ್ಲಿ ವಿಲೋಚನ ಆದಂಥವನು, ಇನ್ನು ಧರ್ಮರಾಜ ಅಂತೂ ಧರ್ಮಮೂರ್ತಿ ಅವನು. ಆದ್ರೆ ದ್ರೌಪದಿ ಒಂದು ಮಾತು ಹೇಳಿದ್ರೆ, ತಿರುಗಿಸಿ ಒಂದು ಮಾತು ಹೇಳಿದ್ರೆ ಅದನ್ನು ಫಾಲೋ ಮಾಡ್ತಾ ಇದ್ರೆ, ತಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ತಾ ಇದ್ರು. ಅವಳು ಏನ್ ಹೇಳ್ತಾಳೆ ಹಾಗೆ, ಅಂದ್ರೆ ಅವಳು ಹೇಳಿದ ಹಾಗೆ ಕೇಳ್ತಾ ಇದ್ರು 5 ಜನ ಗಂಡಂದ್ರು. ಯಾಕೆ ಏನು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಇವ್ರು ನೋಡ್ತಾ ಇದ್ದಾರಲ್ಲ ಇಷ್ಟು ದಿವಸ, ಅದು ಒಬ್ರು ಅವ್ರೇನು ಯಾರೋ, ಈಗ ಅಮ್ಮವ್ರ ಗಂಡ ಅಂತ ಯಾರೋ ಒಬ್ಬ ಇದ್ದಾನೆ ಆ ತರದವನು ಅನ್ಕೊಂಡ್ರೆ ಬಿಡು ಅವನೇನೋ. ಆದ್ರೆ ಇವ್ರು ಹಾಗಲ್ಲ, ಇವರು ಸಾಮಾನ್ಯದವರಲ್ಲ ಇವ್ರು. ಆ, ಮಹಾ 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 ಏನು ಮಹಾಪುರುಷ ಅಂಥವ್ರು. ಬರೀ ದ್ರೌಪದಿ ಒಂದು ಕಣ್ಣು ಸನ್ನೆ ಕಣ್ಣು ಸನ್ನೆಯಲ್ಲೇ ಅರ್ಥ ಮಾಡ್ಕೊಂಡು ಸೂಕ್ಷ್ಮತೆಯನ್ನು, ಅಷ್ಟು ಅವಳನ್ನ ಫಾಲೋ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಕೇಳ್ತಾರೆ, ನಾವು ಒಬ್ಬರಲ್ಲ, ನೀನು ಬರೀ ಒಬ್ಬಳಿದ್ದು 5 ಜನ ಗಂಡಂದರ ನೀನು ಕಂಟ್ರೋಲ್ ಮಾಡ್ತಾ ಇದ್ದಿ, ಆದ್ರೆ ನಾವು 16,108 ಜನ ಇದ್ದೀವಿ. ಆದ್ರೆ ಕೃಷ್ಣನನ್ನು ಒಬ್ರಿಗೂ ಇವತ್ತಿಗೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಏನು ಮಾಡ್ತಾರೆ, ಏನಿದ್ರು ಇದ್ರ ರಹಸ್ಯ ಏನು ಅಂತ ಹೇಳಿ ಆ ಕೃಷ್ಣನ ಪತ್ನಿ ದ್ರೌಪದಿಯಲ್ಲಿ ಕೇಳ್ತಾರೆ. ಆಗ
ಹ್ಮ್ ಅಂದ್ರೆ ಆ ಒಂದು ಹಾಸ್ಯದ ಸಂಗತಿ ಅಂದ್ರೆ ದೇವರನ್ನ ತಿಳಿದುಕೊಳ್ಳೋದು ಅಂತಂದ್ರೆ ಅವನ ಮಡದಿಯರಾದರೂ ಕೂಡ ಅವರಿಗೂ ಕೂಡ ಅದು ಸಾಧ್ಯ ಆಗುವಂಥದ್ದಲ್ಲ. ಅಂತಹ ಮಹಿಮೆ ದೇವರು. ಹಾಗಾಗಿ ಯಾರೋ ಎಷ್ಟು ಕೂಡ ಅದನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಹ ಮಾಮಜಂ ಅನಾದಿಂ ಅಂತಂದ್ರೆ ನಾನು ಅಜ. ಅಜ ಅಂದ್ರೆ ನನಗೆ ಯಾವತ್ತೂ ಹುಟ್ಟಿಲ್ಲ. ನಾನು ಅಂದ್ರೆ ನಾನು ಯಾವತ್ತೋ ಒಂದಿನ ಹುಟ್ಟಿದವನಲ್ಲ. ಹುಟ್ಟಿದವನು ಅಂತಂದ್ರೆ ಅವನಿಗೆ ತಂದೆ ತಾಯಿ ಇಲ್ಲ ಅಂತ ಅಜಾಹ. ಅದಕ್ಕಾಗಿ ನಾವು ಹುಟ್ಟು ಸಾವಿರ ಪಾರಾಗಬೇಕು ಅಂತಾದ್ರೆ ಆತನನ್ನ ಅಜಹ, ಯಾರು ಹುಟ್ಟಿಲ್ಲದವನಿದ್ದಾನೋ ಅವನನ್ನ ಆಶ್ರಯಿಸಿದರೆ ನಾವು ಕೂಡ ಹುಟ್ಟಿಲ್ಲದವರಾಗಿ ಆಗ್ತೇವೆ. ಹುಟ್ಟು ಅಂತಂದ್ರೆ ಯಾವ ಹುಟ್ಟು ಇವಾಗ ಆಗ್ತಾ ಇದೆಯಲ್ವ, ಆತ್ಮಕ್ಕೆ ಹುಟ್ಟಲ್ಲ. ಆತ್ಮ ಯಾವಾಗಲೂ ಇದೆ, ಅದು ಯಾವತ್ತೂ ಹುಟ್ಟಿದ್ದಲ್ಲ. ಆದ್ರೆ ಈ ಚಕ್ರದಲ್ಲಿ ನಾವು ಸಿಕ್ಕಾಕಿಕೊಂಡಿದ್ದೀವಲ್ಲ, ಜನನ ಮರಣ ಚಕ್ರದಲ್ಲಿ, ಅದನ್ನ ನಾವು ಮೀರಿ ಹೋಗಬೇಕಾಗಿದೆ ಈಗ. ಹಾ ಹಾಗಾಗಿ ಈ ಪ್ರಪಂಚ ಸೃಷ್ಟಿ ಹೇಗಾಯ್ತು ಅನ್ನುವುದನ್ನು ಕೂಡ ಹೇಳ್ತಾ ಇದ್ದಾನೆ ನೋಡು. ಇವತ್ತು ಈ ಪ್ರಪಂಚ ಸೃಷ್ಟಿ ಹೇಗಾಯ್ತು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಯಾರು ಇರಲ್ಲ. ಹಾ ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲ ನಾಶ ಆಗಿರ್ತದೆ. ಆದ್ರೆ ಅದನ್ನ ಮತ್ತೆ ಸೃಷ್ಟಿ ಮಾಡುವಾಗ ನೋಡೋರು ಯಾರು? ಯಾರು ಇಲ್ಲ. ಹಾಗಾಗಿ ದೇವರು ಹೇಳ್ತಾ ಇದ್ದಾನೆ, ಎಲ್ಲರೂ ಅವರವರ ಊಹೆ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಸೃಷ್ಟಿ ಹೀಗಾಯ್ತು, ಸೃಷ್ಟಿ ಮತ್ತೆ ಪುನಃ ಹೀಗಾಗ್ತದೆ ಅಂತ ಹೇಳ್ತಾರೆ ಹೊರತು ನಿಜವಾಗ್ಲೂ ಕಂಡವರಿಲ್ಲ, ಕೇಳಿದವರಿಲ್ಲ. ಹಾಗಾಗಿ ಪ್ರಳಯ ಕಾಲದಲ್ಲಿ ಎಲ್ಲವೂ ಭಗವಂತನ ಅಂದ್ರೆ ಸ್ಥೂಲ ರೂಪದಿಂದ ಅಂದ್ರೆ ಫಿಸಿಕಲ್ ಫಾರ್ಮ್ ಇಂದ ಏನಾಗ್ತದೆ, ಸೂಕ್ಷ್ಮ ರೂಪಕ್ಕೆ ಹೋಗ್ತದೆ, ನಿದ್ರಾವಸ್ಥೆಯಲ್ಲಿ ನಿದ್ರಾವಸ್ಥೆ ತರ. ಹಾಗಾಗಿ ಈ ನಂತರ ಸೃಷ್ಟಿಕಾಲ ಮೊತ್ತ ಮೊದಲಿಗೆ ಚತುರ್ಮುಖನನ್ನ ಭಗವಂತ ಸೃಷ್ಟಿ ಮಾಡಿದ. ಅವನಿಗೂ ಗೊತ್ತಿಲ್ಲ, ಸೃಷ್ಟಿ ಆದ್ಮೇಲೆ ಸೃಷ್ಟಿ ಆದವನು ಯಾರು? ಚತುರ್ಮುಖ. ಹಾಗಾಗಿ ಚತುರ್ಮುಖನ ಹುಟ್ಟಿಗಿಂತಲೂ ಮೊದಲೇ ಆರಂಭವಾದ ಈ ಸೃಷ್ಟಿ ನಿರ್ಮಾಣ ಕಾರ್ಯ. ಹಾಗಾಗಿ ಅವನಿಗೂ ಗೊತ್ತಿಲ್ಲ. ಹಾಗಾಗಿ ಬಹುಚಿತ್ರ ಜಗತ್ ಬಹುಧಾ ಕಾರಣ ಪರಶಕ್ತಿ ಗುಣಃ ಪರಮಃ. ಹ? ಹಾಗಾಗಿ ಭಗವಂತನ ಸೃಷ್ಟಿಯ ಈ ಪ್ರಪಂಚವೇ ಇಷ್ಟೊಂದು ಅದ್ಭುತವಾಗಿರುವಾಗ ಅದನ್ನು ಸೃಷ್ಟಿ ಮಾಡಿದಂತಹ ಆ ಪರತತ್ವ ಅದು ಎಂತಹ ಅದ್ಭುತವಾಗಿರ್ಬೇಕು ಅಲ್ವಾ. ಇವತ್ತು ನೋಡಿ, ಒಂದು ಆ, ಒಂದು ಸಸ್ಯ ಇದ್ದ ಹಾಗೆ ಇನ್ನೊಂದು ಸಸ್ಯ ಇಲ್ಲ. ಒಂದು ಪ್ರಾಣಿ, ಆ ಪ್ರಾಣಿಯ ಗುಣ ಒಂದೇ ಜಾತಿ ಇರ್ತದೆ, ಆದ್ರೆ ಒಂದಕ್ಕಿಂತ ಒಂದು ಭಿನ್ನವಾಗಿರ್ತದೆ. ಒಂದೇ ಮರ, ಎಲ್ಲ ಎಲೆಗಳು ಒಂದೇ ತರ ಇರೋಲ್ಲ, ಎಲ್ಲ ಹಣ್ಣುಗಳು ಒಂದೇ ಶೇಪ್ ಅಲ್ಲಿ ಇರಲ್ಲ, ಏನಾದ್ರೂ ವ್ಯತ್ಯಾಸ ಇರ್ತದೆ. ಅಂದ್ರೆ ಎಂತೆಂತ ವಿಚಿತ್ರ ವಿಚಿತ್ರ ಒಂದೊಂದು ಪ್ರಾಣಿಗಳು ನೋಡಿ. ಇವತ್ತು ಆ ಎಲ್ಲೋ ಸೈಬೀರಿಯಾದಲ್ಲಿ ಅಥವಾ ಇವತ್ತು ಆ ಭಾಗದಿಂದ ಅಂದ್ರೆ ಅಂದ್ರೆ ಇವತ್ತಿನ ರಷ್ಯಾ ಭಾಗದಲ್ಲಿ ಇರ್ತಾವಲ್ಲ, ರಷ್ಯಾ ಚೈನಾ ಆ ಭಾಗದಲ್ಲಿರೋ ಎಷ್ಟೋ ಈ ಪಕ್ಷಿಗಳು ಹಾರಿ ಈ ನಮ್ಮ ಭಾರತ ದೇಶವನ್ನು ದಾಟಿ ಈಗ ಆಫ್ರಿಕಾ ಖಂಡ ಇದೆಯಲ್ಲ, ಆಫ್ರಿಕಾ ಖಂಡದ ದಕ್ಷಿಣ ಭಾಗದ ಇದಕ್ಕೆ ಹಾರಿ ಹೋಗ್ತವೆ. ಅಲ್ಲ ಅಲ್ಲಿರೋ ಹಕ್ಕಿ ಇಲ್ಲಿದ್ ಹೆಂಗ್ ಗೊತ್ತಾಯ್ತಪ್ಪ, ಅದು ಹೆಂಗ್ ಹಾರ್ತಾವ ಅಂದ್ರೆ ಮಧ್ಯೆ ಎಲ್ಲೂ ಇದೆ ನಿಲ್ಲೋದಿಲ್ಲ. ಅದು ಅಲ್ಲಿ ಇಂಡಿಯಾದಲ್ಲ ಒಂದು ಇದು ಬರ್ತದೆ, ಅಲ್ಲಿ ಮಾತ್ರ ಇಳಿತಾವ ಒಂದು ಟೈಮ್. ಅದು ಬಿಟ್ರೆ ಮತ್ತೆ ಹಾರಿದು ಅಂದ್ರೆ ಸೀದಾ ಅಲ್ಲಿ. ಅದು ಯಾರು ಹೇಳ್ಕೊಟ್ರು? ಅಲ್ಲಿ ಹೋಗೋದನ್ನ ಯಾರು ಹೇಳ್ಕೊಟ್ರು ಅಂದ್ರೆ ಅಂದ್ರೆ ಒಂದೊಂದು ಜೀವರಾಶಿಗಳು ಒಂದೊಂದು ರೀತಿಯ ವೈಶಿಷ್ಟ್ಯತೆಯನ್ನು ಹೊಂದಿದ್ದಾವೆ. ಒಂದು ಪಕ್ಷಿ ಇದ್ದ ಹಾಗೆ ಇನ್ನೊಂದು ಪಕ್ಷಿ ಇಲ್ಲ. ಅದು ಮೊನ್ನೆ ಹೇಳಿದ್ನಲ್ಲ, ಒಂದಿಷ್ಟು ಈ ಗೀಜಗನ ಗೂಡೋ ಏನ ಹೇಳ್ತಾರದು ಈ ಗುಜರಾತ್ ಭಾಗದಲ್ಲಿ ಬರ್ತದ, ಅಂದ್ರೆ ಸಮುದ್ರ ತೀರದಲ್ಲಿ. ಏನು ಅಂತಂದ್ರೆ ಆ ಆಂಧ್ರನ ಇಲ್ಲ ಬರ್ತದೆ ಅದು. ಆ ಈ ಆ ಸಮುದ್ರದ ಸೈಡ್ ಏನಿರ್ತದೆ, ಸಮುದ್ರ ಅಲ್ಲ ಏನು ನದಿಗಳ ನದಿ ಮತ್ತೆ ನದಿ ದಂಡೆ ಏನಿರ್ತದೆ ಅಲ್ಲಿ ಅವು ಗೂಡು ಕಟ್ತಾವಂತೆ. ಅವಾಗೇನು ಮಳೆನೇ ಬಂದಿರಲ್ಲ, ಮಳೆ ಬಂದಿರೋಲ್ಲ, ನೀರು ತುಂಬಿರೋಲ್ಲ. ಆ ಪಕ್ಷಿಗಳು ಗೂಡು ಕಟ್ತಾವಂತೆ. ಹೇಗೆ ಕಟ್ತಾವಂದ್ರೆ ಆ ಮುಂದೆ ಮಳೆ ಎಷ್ಟು ಬರ್ತದೆ ಅನ್ನೋ ಆಧಾರದ ಮೇಲೆ ಗೂಡು ಕಟ್ತಾವಂತೆ. ಅಂದ್ರೆ ಜಾಸ್ತಿ ಮಳೆ ಬರ್ತದೋ ಕಡಿಮೆ ಮಳೆ ಬರ್ತದೋ ಅನ್ನೋದನ್ನ ತಿಳ್ಕೊಂಡು ಅವು ಗೂಡು ಕಟ್ತಾವಂತೆ. ಅಂದ್ರೆ ಇವು ಮಳೆನೇ ಬಂದಿರೋಲ್ಲ. ಅದ್ ಹೆಂಗೆ ಕಟ್ತಾವಂದ್ರೆ ಅದು ಗೂಡು ಕೆಳ ಕಟ್ಟಿದೆ ಅಂತಂದ್ರೆ ಈ ವರ್ಷ ಮಳೆ ಜಾಸ್ತಿ ಬರೋಲ್ಲ ಅಂತ ಅರ್ಥ. ಅಂದ್ರೆ ಈ ವರ್ಷ ಮಳೆ ಜಾಸ್ತಿ ಬರಲ್ಲ, ಅದಕ್ಕೆ ಗೂಡು ಕೆಳಗೆ ಕಟ್ಟಿದಾವೆ. ಇಲ್ಲ ಈ ಸರಿ ಬಹಳ ಮೇಲೆ ಹೋಗಿ ಕಟ್ಟಿದಾವೆ ಗೂಡು, ಅಂದ್ರೆ ಓಹೋ ಈ ಸರಿ ಜಾಸ್ತಿ ಮಳೆ ಇದೆ ಅಂದ್ರೆ ಅಲ್ಲಿ ಅದು ಆ ಮಟ್ಟವನ್ನು ಕೂಡ ತುಂಬಿ ಹರಿತದೆ ನದಿ ಅಂತ. ಅಂದ್ರೆ ಮುಂದೆ ಮಳೆ ಬಂದು ಈ ಆ ಒಂದು ಮರದ ಎಷ್ಟರವರೆಗೆ ಅದು ನದಿ ಹರಿತದೆ ಅನ್ನೋದನ್ನ ಮೊದಲೇ ಅವು ಗ್ರಹಿಸ್ತಾವಂತ. ಆ ಶಕ್ತಿ ಎಲ್ಲಿಂದ ಬಂತು ನೋಡಿ. ಎಂತೆಂತ ಅದ್ಭುತ ಜೀವಿಗಳು ನಮ್ಮಲ್ಲಿದ್ದಾವೆ. ಇದು ಪಕ್ಷಿಗಳಿಗೆ ಮಾತ್ರ ಸಾಧ್ಯವಾದದಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ದೇವರು ಆ ಆ ಒಂದು ಜ್ಞಾನವನ್ನ ಶಕ್ತಿಯನ್ನು ಅಡಗಿಸಿದ್ದಾನೆ. ಆದ್ರೆ ನಾವು ಅದನ್ನು ಜಾಗೃತಗೊಳಿಸುವಲ್ಲಿ ವಿಫಲರಾಗಿದ್ದೇವೆ. ಅದಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಭೀತ ಭಾವ.
ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವ ನಮ್ಮೊಳಗೆ ಇವತ್ತಿಗೂ ಹೋಗಿಲ್ಲ. ಇವತ್ತಿಗೂ ಆ ಭಾವ ಹೋಗಿಲ್ಲ. ಹ? ನಾವು ಎಷ್ಟೇ ಓದಿದ್ರು ಎಷ್ಟು ಮತ್ತು ದೇವರಿಗೆ ದೀಪ ಹಚ್ಚೋದು ಬಿಟ್ಟಿಲ್ಲ. ಅಂದ್ರೆ ವಿಗ್ರಹ ಆರಾಧನೆ ಅನ್ನೋದನ್ನ ಇವತ್ತು ನಾವು ಬಿಟ್ಟಿಲ್ಲ. ಯಾಕೆಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿದೆ ದೇವರು ದೊಡ್ಡವನಿದಾನಪ್ಪ, ಅಂದ್ರೆ ದೊಡ್ಡವನಿದಾನೆ ಹೌದು, ಆದ್ರೆ ಒಳಗೆ ಇರುವ ಆತ್ಮಾರಾಮನನ್ನ ಗುರುತಿಸುವ ಪ್ರಯತ್ನ ಮಾಡಿಲ್ಲ, ಮತ್ತು ಹೊರಗಡೆ ವಿಗ್ರಹದಲ್ಲಿ ಹುಡುಕುವ ಪ್ರಯತ್ನನೇ ಮಾಡ್ತಾ ಇದ್ದೀವಿ. ಹಾಗಾಗಿ ಬಹುಚಿತ್ರ ಜಗತ್ ಬಹುದಾಕಾರ ಅಂದ್ರೆ ಭರಣಶಕ್ತಿ, ಏನು ಪರಶಕ್ತಿರನಂತ ಗುಣ ಪರಮಃ ಅಂತ ಹೇಳಿ, ಅಂದ್ರೆ ದೇವರನ್ನ ತಿಳ್ಕೊಳ್ಬೇಕಂದ್ರೆ ಈ ಸೃಷ್ಟಿಯನ್ನ ಅಧ್ಯಯನ ಮಾಡ್ತಾ ಹೋಗ್ಬೇಕಂದ್ರೆ ಏನು ಒಂದಕ್ಕಿಂತ ಒಂದು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಆದ್ದರಿಂದ ಭಗವಂತ ಅನಂತ ಅನ್ನುವ ನಿಜವನ್ನ ಅರಿತು ಯಾರು ಅವನನ್ನ ಆಶ್ರಯಿಸ್ತಾರೆ ಅವರು ಮೋಕ್ಷ ಮಾರ್ಗವನ್ನು, ಅದೇ ಮೋಕ್ಷ ಮಾರ್ಗ. ಹಾಗಾಗಿ ಭಗವಂತನ ಬಗ್ಗೆ ನಿಜವಾಗಿ ತಿಳಿದವ ಅಸಮ್ಮೂಢ, ಆತ ಯಾವ ಭ್ರಮೆಗೂ ಒಳಗಾಗದೆ ಸದಾ ಎಲ್ಲರನ್ನ ಪ್ರೀತಿಸುತ್ತಾ ಎಲ್ಲರಲ್ಲೂ ದೇವರನ್ನ ಭಗವಂತನನ್ನ ಕಾಣ್ತಾ ಇರ್ತಾನೆ. ಈ ಸತ್ಯವನ್ನ ಅರಿತ ಸಾಧಕ ಸರ್ವ ಪಾಪಗಳಿಂದ ಸರ್ವ ಕರ್ಮಗಳಿಂದಲೂ ಕೂಡ ಏನಾಗ್ತಾನೆ, ಹಾರಾಗ್ತಾನೆ. ಇದು ಕೃಷ್ಣ ಹೇಳ್ತಾ ಇದ್ದ, ಅಂದ್ರೆ ಅದೇ ಹೇಳೋದು ಆತ್ಮಸ್ಥಿತಿ. ಎಲ್ಲರನ್ನು ಆತ್ಮಸ್ಥಿತಿಯಲ್ಲಿ ಎಲ್ಲರೊಳಗೂ ದೇವರಿದ್ದಾನೆ ಕಂಡಲ್ಲೆಲ್ಲ ನನ್ನ ಸ್ವರೂಪ ಕಾಣುವರು. ಆ ಜ್ಞಾನವನ್ನ ಪ್ರತಿ ಹಂತದಲ್ಲಿ ಯಾರು ಅಳವಡಿಸಿಕೊಂಡಿರ್ತಾನೆ ಅವನು ಎಲ್ಲ ತನ್ನ ಏನು ಪಾಪಕರ್ಮಗಳಿಂದ ಮುಕ್ತನಾಗಿ ಆ ದೇವರನ್ನ ಹೋಗಿ ಸೇರ್ತಾನೆ. ಹಾಗಾಗಿ ದೇವರು ಕೆಲವು ನಾವು ಅನುಸರಿಸಬೇಕಾದ ಕೆಲವು ವಿಧಾನಗಳನ್ನ ಹೇಳ್ತಾರೆ, ಅಂದ್ರೆ ನಮ್ಮ ಪ್ರಿನ್ಸಿಪಲ್ಸ್ ಏನನ್ನ ಅಳವಡಿಸಿಕೊಳ್ಳಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಉಪಾಸನೆಯಲ್ಲಿ ನಾವು ಅಂದ್ರೆ ದೇವರನ್ನ ನಾವು ಕುರಿತು ಸಾಧನೆ ಮಾಡುವಾಗ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕು. ಏನಾಗ್ತದೆ, ನಮಗೆ ಬುದ್ಧಿ, ಜ್ಞಾನ, ಅಸಮ್ಮೋಹ, ಕ್ಷಮ, ಸತ್ಯ, ದಮಃ, ಶಮಃ ಎಲ್ಲವನ್ನ ಕೊಡುವವನು ಯಾರು, ಅದು ದೇವರೇ ಆಗಿದ್ದಾನೆ. ಆದ್ರೆ ಇದೆಲ್ಲವೂ ಬೇಕು ನಮಗೆ. ಕೆಲವರಿಗೆ ತಾವು ತುಂಬಾ ಬುದ್ಧಿವಂತರು ಅನ್ನುವ ಭ್ರಮೆ ಇರ್ತದೆ, ಆದ್ರೆ ಆ ಬುದ್ಧಿಶಕ್ತಿ ದೇವರು ಕೊಟ್ಟವನು ದೇವರು ಅನ್ನುವ ಜ್ಞಾನ ಇರೋಲ್ಲ. ಅದನ್ನು ತಿಳ್ಕೊಳ್ಳುವ ಸತ್ಯವನ್ನು ತಿಳ್ಕೊಳ್ಳುವ ಇದರಲ್ಲಿ ಇರೋಲ್ಲ, ಅಂದ್ರೆ ಅದನ್ನ ಮುಳುಗಿ ಹೋಗಿರ್ತಾರೆ ಮಾಯೆಯಲ್ಲಿ. ಹಾಗಾಗಿ ನಿನಗೆ ಬುದ್ಧಿ ಕೊಡುವವನು ನಾನು, ಜ್ಞಾನ ಕೊಡುವವನು ಅದು ನಾನೇ ಆಗಿದ್ದೇನೆ. ಇಲ್ಲಿ ಜ್ಞಾನ ಅಂದ್ರೆ ಯಾವುದೋ ಒಂದು ವಸ್ತುವಿನ ಜ್ಞಾನ, ಯಾವುದೋ ಒಂದು ಡಿಗ್ರಿ ಜ್ಞಾನ ಅಲ್ಲ, ಆಧ್ಯಾತ್ಮ ಜ್ಞಾನ, ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಹಾಗಾಗಿ ನಮ್ಮಲ್ಲಿ ಬುದ್ಧಿ ಮತ್ತು ಜ್ಞಾನ ಎರಡೂ ಇದ್ದಾಗ ಮಾತ್ರ ಅದು ಪೂರ್ಣವಾಗ್ತದೆ. ಜ್ಞಾನವಿದ್ದು ಬುದ್ಧಿ ಇಲ್ಲದೆ ಇದ್ರೆ ಏನಾಗ್ತದೆ, ಅದು ನಮ್ಮಿಂದ ದೂರವಾಗ್ತದೆ. ಹಾಗಾಗಿ ಬುದ್ಧಿ ಜ್ಞಾನದ ಜೊತೆಗೆ ಯಾವುದೇ ಸಂಶಯವಿಲ್ಲದೆ ಸತ್ಯವನ್ನ ತಿಳಿಯುವ ಗ್ರಹಣ ಶಕ್ತಿ, ಅದೇ ಯಾವುದು, ಅಸಮ್ಮೋಹ. ಅಸಮ್ಮೋಹ ಅಂದ್ರೆ ಮೋಹಕ್ಕೆ ಒಳಗಾಗದೆ, ಮೋಹ ಅಲ್ಲದೆ ಇರುವುದನ್ನ, ಸತ್ಯವಾದದ್ದು ಯಾವುದಿದೆ. ಮೋಹ ಅಂದ್ರೆ ಏನು, ಅಸತ್ಯ. ಯಾವುದು ಸತ್ಯ ಅಲ್ಲವೋ ಅದನ್ನೇ ಸತ್ಯ ಅಂತ ಅನ್ಕೊಳ್ಳೋದು, ಯಾವುದು ಆ ಅಶಾಶ್ವತವಾದದ್ದು ಅದನ್ನೇ ಶಾಶ್ವತ ಅಂತ ಅನ್ನುವ ಭ್ರಮೆಯಲ್ಲಿ ಮುಳುಗೋದು. ಇವು ಬದುಕಿನಲ್ಲಿ ನಮಗೆ ಆಸರೆಯಾಗಿರುವಂತಹ ಮೂರು ಮುಖ್ಯ ಆಧಾರ ಸ್ತಂಭಗಳು: ಜ್ಞಾನ, ಬುದ್ಧಿ, ಅಸಮ್ಮೋಹ. ನಾವು ಇದನ್ನ ತಿಳಿದು ಭಗವಂತನನ್ನ ಉಪಾಸನೆ ಮಾಡಬೇಕಾಗ್ತದೆ. ನಾಲ್ಕನೇ ಗುಣ ಕ್ಷಮ. ಇದು ಅತ್ಯಂತ ದೊಡ್ಡ ಗುಣ. ಯಾರನ್ನಾದ್ರೂ ನಾವು ಯಾರಾದ್ರೂ ನಾವು ಟೀಕೆ ಮಾಡ್ತಾ ಇದ್ದಾರೆ, ಆ ಟೀಕೆಯಲ್ಲಿ ನಮ್ಮನ್ನ ನಾವು ತಿದ್ದಿಕೊಳ್ಳುವ ಅಂಶ ಕೂಡ ಇರ್ಬೋದು ಅಲ್ವಾ, ನಮ್ಮಲ್ಲೂ ಕೂಡ ತಪ್ಪುಗಳು ಇರ್ಬೋದು. ಆ ಪ್ರಯತ್ನ ಮಾಡಬೇಕು. ಅದೇ ಕೇವಲ ಅವರು ಅಸೂಯೆಯಿಂದ ಟೀಕೆ ಮಾಡ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚಿನಿಂದ ಅಥವಾ ಏನೋ ಅಸಮಾಧಾನದಿಂದ ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಮಾಡಬೇಕು, ಕ್ಷಮಿಸಿ ಬಿಡಬೇಕು. ಕ್ಷಮ ಏನೋ ಗೊತ್ತಿಲ್ಲ, ಪಾಪ ಅಜ್ಞಾನಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಅವರಲ್ಲಿರುವ ಅಜ್ಞಾನ ಕ್ರೋಧವಾಗಿ ಅಸೂಯೆಯಾಗಿ ಇವತ್ತು ಬದಲಾಗಿದೆ. ಅಂದ್ ಏನ್ ಮಾಡಬೇಕು, ಕ್ಷಮಿಸಿ ಬಿಡಬೇಕು. ಮತ್ತೆ ಅವ್ರು ಹಿಂಗೆ ಹೇಳ್ಕೊಂತ ಹೋದ್ರೆ ಇದಾಗ್ತದಲ್ವಾ, ಸತ್ಯಮೇವ ಜಯತೆ. ಕೊನೆಗೆ ಗೆಲ್ಲುವುದು ಯಾವುದು, ಸತ್ಯವೇ. ಸತ್ಯ ಅನ್ನೋದು ಯಾವತ್ತೂ ಕೂಡ ಅದು ಏನೋ ತಾತ್ಕಾಲಿಕವಾಗಿ ಮರೆಮಾಚಿದ್ರು ಕೂಡ ಕೊನೆಗೆ ಒಂದು ದಿನ ಜಗತ್ತಿಗೆ ತೆರೆದುಕೊಳ್ತೇವೆ. ಹಾಗಾಗಿ ಆದ್ರೆ ಅಲ್ಲಿಗೆ ಕಾಯುವ ತಾಳ್ಮೆ ನಮಗಿರ್ಬೇಕು. ಐದನೇದು ಸತ್ಯಂ. ಸತ್ಯಂ ಅಂದ್ರೆ ಪ್ರಾಮಾಣಿಕತೆ. ಅಂದ್ರೆ ಇದು ನಾವು ಸಜ್ಜನಿಕೆಯನ್ನ ಮರೆತು ಸಜ್ಜನಿಕೆಯ ಮುಖವಾಡದಲ್ಲಿ ಬದುಕುತ್ತಿದ್ದೇವೆ, ಅಥವಾ ಎಷ್ಟೋ ಜನ ನಾವು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದೇವೆ. ಹಾಗಾಗಿ ಅಪ್ರಾಮಾಣಿಕತೆ ಅನ್ನುವುದು ನಮ್ಮ ಜೀವನವನ್ನ
ಆವರಿಸಿಕೊಂಡು ಬಿಟ್ಟಿದೆ. ಪ್ರಾಮಾಣಿಕತೆ ಇಲ್ಲದೆ ಯಾವ ಆಚಾರ ಸಂಪತ್ತಿದ್ದರೂ ಕೂಡ ಏನಾಗ್ತದೆ, ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯ ಒಳಗೊಂದು ಹೊರಗೊಂದು ಅನ್ನೋದು ಅಪ್ರಾಮಾಣಿಕತೆ ಆಗ್ತದೆ. ನಮಗೆ ಇನ್ನೊಬ್ಬ ವ್ಯಕ್ತಿಯ ವಿಚಾರ ಇಷ್ಟವಾಗದೇ ಇದ್ದರೆ ಏನಾಗ್ತದೆ, ಅಲ್ಲಿಗೆ ಅವರು ನೇರವಾಗಿ ಹೇಳುವ ಒಂದು ಮನಸ್ಥಿತಿಯನ್ನು ನಾವು ಇಟ್ಕೊಳ್ಬೇಕು. ಇಲ್ಲ ಅಂದ್ರೆ ದೂರ ಇರಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿ ಪ್ರಾಮಾಣಿಕತೆ ಎಲ್ಲಿಯ ತನಕ ಬೆಳೆಯೋದಿಲ್ಲವೋ ಅಲ್ಲಿಯ ತನಕ ಯಾವ ಶಾಸ್ತ್ರವೂ ಕೂಡ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಮಗೆ ಇಂತಹ ಪ್ರಾಮಾಣಿಕತೆಯನ್ನ ಕೊಡುವಂತ ಹೇಳಿ ದೇವರಲ್ಲಿ ಉಪಾಸನೆ ಮಾಡಬೇಕಾಗ್ತದೆ. ಆರನೆಯದು ದಮಃ. ದಮಃ ಅಂದ್ರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳೋದು. ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇಂದ್ರಿಯಗಳಿರಬೇಕು. ಹ್ಮ್, ನಮ್ಮನ್ನ ಬೇಡದ ಸೆಳೆತದ ಕಡೆಗೆ ಸೆಳೆಯುವ ಸೆಳೆಯುವ ಹಾಗೆ ನಾವು ಅವನ್ನ ಬಿಡಬಾರದು. ಇದರಿಂದ ನೋಡಬಾರದನ್ನು ನೋಡುವುದು, ಆಡಬಾರದನ್ನು ಆಡುವುದು ಮಾಡಿದಾಗ ಏನಾಗ್ತದೆ, ಇಂದ್ರಿಯ ನಿಗ್ರಹ ತಪ್ಪಿ ಹೋಗಿದೆ ಅಂತ ಅರ್ಥ. ಹಾಗೆ ಅದು ನಮ್ಮ ಇಂದ್ರಿಯ ನಿಗ್ರಹ ಅನ್ನೋದು ದಮಃ. ಈ ಇಂದ್ರಿಯ ನಿಗ್ರಹಕ್ಕೆ ಇರುವ ಏಕಮಾರ್ಗ ಮಾರ್ಗ ಯಾವುದಂದ್ರೆ ಭಗವಂತನಲ್ಲಿ ಶರಣಾಗತಿ. ಇಲ್ಲಾಂದ್ರೆ ಅಷ್ಟು ಸುಲಭ ಇಲ್ಲ ಇಂದ್ರಿಯ ನಿಗ್ರಹ ಮಾಡೋದು. ಏಳನೆಯದು ಗುಣ ಶಮಃ ಅಂತಂದ್ರೆ ನಮ್ಮ ಮನಸ್ಸು ಶಾಂತವಾಗಿರುವುದು. ಶಮಃ ಅಂದ್ರೆ ಯಾವಾಗಲೂ ಮೌನ, ಶಾಂತ ಮನಸ್ಥಿತಿಯಲ್ಲಿರು. ಆದ್ರೆ ಇವತ್ತು ನಾವು ಎಲ್ಲ ಅಶಾಂತಿಯಲ್ಲೇ ಬದುಕ್ತಾ ಇದ್ದೇವೆ. ಅಂದ್ರೆ ಟೆನ್ಷನ್, ಬರೀ ಒತ್ತಡದ ಜೀವನ. ಇದಕ್ಕೆ ಮೂಲ ಕಾರಣ ನಾವು ನಮ್ಮ ಮನಸ್ಸನ್ನು ಲೌಕಿಕ ವಿಚಾರದಲ್ಲಿ ಕೇಂದ್ರೀಕರಿಸಿರುವುದೇ ಅದರ ಕಾರಣ. ಲೌಕಿಕ ವಿಚಾರವನ್ನು ಬಿಟ್ಟು ಮನಸ್ಸು ಭಗವಂತನ ಕಡೆಗೆ ಯಾವಾಗ ನಿಲ್ತದೆ, ಜೀವನದಲ್ಲಿ ಸಮಸ್ಯೆ ಬಂದರೆ ದೇವರಿದ್ದಾನೆ, ಆತ ಯಾವತ್ತೂ ನಮ್ಮನ್ನ ಬಿಟ್ಟುಬಿಡೋದಿಲ್ಲ ಅನ್ನುವ ಆ ದೃಢ ನಂಬಿಕೆ ಏನಾಗ್ತದೆ, ನಮ್ಮನ್ನ ಸ್ಥಿತಗೊಳಿಸ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ ನೋಡಯ್ಯ, ಸುಖ ದುಃಖ, ಹುಟ್ಟು ಸಾವು, ಭಯ, ಕೆಚ್ಚು, ಬಗೆ ಬಗೆಯ ಈ ಎಲ್ಲ ಬಗೆಗಳು ಕೂಡ ಅಂದ್ರೆ ವಿಚಿತ್ರವಾದದ್ದೆಲ್ಲವೂ ಸೃಷ್ಟಿ ಆಗ್ತಾ ಇದೆ. ಇವತ್ತೆಲ್ಲ ನಡೀತಾ ಇದೆ ಅಲ್ವ, ಆದ್ರೆ ಎಲ್ಲದರ ಮೂಲ ನಾನೇ ಆಗಿದ್ದೇನೆ. ಅಂದ್ರೆ ಯಾಕೆ ಅದನ್ನೆಲ್ಲ ಉಂಟು ಮಾಡ್ತಾ ಇರೋದು ನಾನೇ. ಸುಖ ದುಃಖ ಎನ್ನುವುದು ದ್ವಂದ್ವ. ಜೀವನದಲ್ಲಿ ಇವೆರಡು ಒಟ್ಟಿಗೆ ಇರ್ತದೆ, ಒಂದರ ನಂತರ ಒಂದು ಬರ್ತಾನೆ ಇರ್ತವೆ. ಯಾರಿಗೂ ಸಂಪೂರ್ಣ ಸುಖ ಅನ್ನೋದಿಲ್ಲ, ಯಾರಿಗೂ ಸಂಪೂರ್ಣ ದುಃಖ ಅನ್ನುವುದು ಕೂಡ ಇಲ್ಲ. ದುಃಖವಿಲ್ಲದ ದುಃಖವೇ ಇಲ್ಲದ ಸುಖವಾಗಲೇ ಇಲ್ಲ. ಇದು ನಮ್ಮ ಜೀವನದಲ್ಲಿ ಹಗಲು ರಾತ್ರಿಗಳು ಇದ್ದ ಹಾಗೆ. ಈ ಸತ್ಯವನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೇವೆ, ಆಗ ದುಃಖ ಎನ್ನುವುದು ನಮಗೆ ದುರ್ಬಲವಾಗುವುದಿಲ್ಲ. ಅಂದ್ರೆ ಅದು ನಮಗೆ ಭಯಾನಕ ಅನಿಸೋದಿಲ್ಲ. ದುಃಖ ನಮ್ಮ ಜೀವನದಲ್ಲಿ ಅದೆಲ್ಲ ಸಹಜ. ಏರಿಳಿತ ಎನ್ನುವುದು ಸಾಮಾನ್ಯ. ಹುಟ್ಟು ಸಾವು ಅದು ಪ್ರಕೃತಿಯ ಸಹಜ ಕ್ರಿಯೆ. ನಮ್ಮಲ್ಲಿ ಜ್ಞಾನವಿದ್ದರೆ ಅದೇ ಅಭಯ, ಇಲ್ಲದೆ ಇದ್ರೆ ಏನಾಗ್ತದೆ, ಭಯ ಆಗ್ತದೆ. ಇವೆಲ್ಲವೂ ಭಗವಂತನ ಅಧೀನವಾಗಿರುವಂಥದ್ದು. ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ. ಹೀಗೆ ಒಂದು ಕಾಲಚಕ್ರ ಉರುಳ್ತಾ ಇರ್ತದೆ. ನಮ್ಮ ಜೀವನ ಚಕ್ರವು ನಿರಂತರವಾಗಿ ಉರುಳ್ತಾನೆ ಇರ್ತದೆ. ಅಂದ್ರೆ ಇವತ್ತು ಏನೋ ಕಷ್ಟ ಬರುತ್ತೆ ಅಂತ ಹೇಳಿ ಯಾರು ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆ ಕಾಲ ಕಳೆದು ಹೋಗುತ್ತದೆ, ಅದು ಶಾಶ್ವತವಲ್ಲ. ಹಾಗಾಗಿ ಕಾಯೇನ ವಾಚ ಮನಸೇಂದ್ರಿಯ ಬುದ್ಧಿಯಾತ್ಮನ ಪ್ರಕೃತೇ ಸ್ವಭಾವತ್ ಕರೋಮಿ ಯಜ್ಞಸ್ಕರಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಎಂಗೇಜ್ ಮಾಡಿ ಮಾತಾಡಿ. ಯಾರಿಗಾದರೂ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಹಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ. ಈಗ ಸಪೋಸ್ ಈಗ ಅನ್ಯಾಯ ಆಗ್ತಿದೆ ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಆದ್ರೂ ನಾವು ಕೆಲವೊಂದು ಟೈಮು ಅದನ್ನ ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸೈಲೆಂಟ್ ಆಗಿ ಸುಮ್ಮನಿರ್ಲೇಬೇಕಾಗುತ್ತೆ, ಬಟ್ ಆದ್ರೂ ಬೇರೆಯವ್ರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ನಮ್ಗೆ ತಿಳಿದಿರುತ್ತೆ. ಆ ಟೈಮಲ್ಲಿ ನಾವ್ ಏನ್ ಸರ್ ಮಾಡಕ್ಕಾಗುತ್ತೆ? ನಾವ್ ಜೊತೆಲೇ ಇದ್ದು ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ವಾ ಸರ್? ಆಗ ಸತ್ಯ ಹೇಳಿದ್ರು ನಮಗೂ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದನ್ನೇ ಹೇಳೋದು, ಸತ್ಯ ಅಂದ್ರೆ ಏನು? ಇದ್ದದಿದ್ದಾಗೆ ಹೇಳೋದು ಸತ್ಯ ಅಲ್ಲ. ನಿನ್ನೆ ಹೇಳಿದ್ದೇನೆ, ಇದ್ದದಿದ್ದಾಗೆ ಹೇಳೋದು ಸತ್ಯ ಅಲ್ಲ. ಯಾವುದು ತೊಂದರೆ ಆಗೋದಿಲ್ವೋ, ಆಯ್ತಲ್ಲ? ಈಗ ಅದಕ್ಕೆ ಉದಾಹರಣೆ ಈಗ ಒಬ್ಬ ಕಳ್ಳರೆಲ್ಲ ನಾನು
ನಾನು ನನ್ನ ಜೀವನದಲ್ಲಿ ಸತ್ಯವನ್ನು ಬಿಟ್ಟು ನಾನು ಏನೂ ಹೇಳೋದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿ ಗೊತ್ತಿದ್ದೆ. ಯಾರೋ ಒಬ್ಬ ಬಂದರು, ಕಳ್ಳರೆಲ್ಲ ಬಂದರು, ಕಳ್ಳರು ಬಂದು ಆ ಯಾರೋ ಒಬ್ಬನು ಮಾತಾಡ್ಸ್ಕೊಂಡು ಅವನು ಬಂದು ನಮ್ಮ ಇದರಲ್ಲಿ ಕುತ್ಕೊಂಡ ಅವನು ಹೇಳ್ದ, ನಾನು ಇಲ್ಲಿದ್ದೀನಿ ಅಂತ ನೀವು ಹೇಳ್ಬಾರ್ದು, ಆಯ್ತಾ? ಅದಕ್ಕೆ ಅವ್ರು ಬಂದ್ರು, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಿದವನು, ಅದಕ್ಕೆ ಹೇಳಿದ ಇಲ್ಲಿ ನಿಧಾನವಾಗಿ ಕುತ್ಕೊಂಡು ಹೇಳ್ಕೊಂಡು ಅವನನ್ನು ಹೊಡೆದು ಬಡದು ತಗೊಂಡು ಹೋಗಿ ಅದನ್ನೆಲ್ಲ ಕತ್ಕೊಂಡು ಹೋಗಿ ಅಲ್ವಾ. ಈಗ ನಾನು ಸಾಧಿಸಿದ್ದೇನೆ, ನನ್ನ ಸತ್ಯ ಏನನ್ನು ಸಾಧಿಸಿದೆ, ಒಬ್ಬ ವ್ಯಕ್ತಿಯ ಜೀವನ ಹಾಗಿದ್ಮೇಲೆ ಅದು ಹೇಗೆ ಸತ್ಯ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಆ ಸತ್ಯ, ನನ್ನ ಸತ್ಯ ಪರಿಪಾಲನೆ ಒಂದು ಜೀವವನ್ನು ರಕ್ಷಣೆ ಮಾಡಿತ್ತು ಅನ್ನೋದಾದ್ರೆ, ಆ ದುಷ್ಟರಿಂದ ಕಾಪಾಡ್ತು ಅನ್ನೋದಾದ್ರೆ ಆಗ ಆ ಸತ್ಯ ಸಾರ್ಥಕವಾಗ್ತದೆ. ಹಾಗೆ ಸತ್ಯ ಅನ್ನೋದು ಏನು, ನಾವು ಏನನ್ನ ಹೇಳು ಹೇಳಿದ್ರೆ ಒಳಿತು ಉಂಟಾಗ್ತದೋ, ಎಲ್ಲರಿಗೂ ಒಳ್ಳೇದಾಗ್ತದೆ, ಯಾರಿಗೂ ತೊಂದರೆ ಆಗಲ್ಲ, ಅದನ್ನ ಹೇಳಬೇಕೇ ಹೊರತು ಇದ್ದಿದ್ದಾಗೆ ಹೇಳೋದು ಸತ್ಯ ಅಲ್ಲ. ಅದನ್ನ ಹೇಳಿ ಸಂಸಾರನೆಲ್ಲ ಒಡೆದು ನಾವು ಸಂಬಂಧಿಗಳನ್ನೆಲ್ಲ ಹಾಳು ಮಾಡಿ ನೀವು ಹರಿದು ಊರು ಬಾಗಿಲು ಮಾಡಿ ಲಾಸ್ಟಿಗೆ ನಾನು ಸತ್ಯವಂತ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ. ಸತ್ಯ ಅನ್ನೋದು ಏನು, ಇದು ಮಹಾಭಾರತದಲ್ಲಿ ಬರ್ತದೆ, ಸತ್ಯ ಯಾವುದು ಅಸತ್ಯ ಯಾವುದು ಅಂತ. ಒಬ್ಬ ಋಷಿಮುನಿ ಅವನು ನಾನು ಸತ್ಯ ಪ್ರತಿಜ್ಞೆ ಮಾಡಿ ಕುತ್ಕೊಂಡಿರ್ತಾನೆ, ಅವಾಗ ಈ ಘಟನೆ ನಡೀತದೆ. ಡಕಾಯಿತರು ಕಟ್ಟಿಸ್ಕೊಂಡು ಬರ್ತಾರೆ, ಕೊನೆಗೆ ಅವನು ಹೋಗ್ತಾನೆ, ಸುಳ್ಳು ಹೇಳಿದ್ದು ಮಾಡ್ತಾನೆ ಯಮಧರ್ಮನ ಬಗ್ಗೆ. ನಾನು ಪ್ರತಿಜ್ಞೆ ಮಾಡಿದವನು ಏನು, ನಾನು ಸುಳ್ಳು ಹೇಳೋದಿಲ್ಲ ಅಂತ, ಅಂತದ್ರಲ್ಲಿ ನೀವು ನನಗೆ ನರಕ ದರ್ಶನ ಆಗಿದೆ, ಯಾಕೆಂದ್ರೆ ಸುಳ್ಳು ಹೇಳಿದ್ದೀನಿ ಅಂತ, ಅದು ಯಾವ ಸುಳ್ಳು ತೋರ್ಸಪ್ಪ ಅಂತ ಹೇಳಿದಾಗ ಆಗ ಇದನ್ನ ಹೇಳ್ತಾನೆ, ನೀವು ಈ ರೀತಿ ಅಂದ್ರೆ ಅವಾಗ ಇದ್ದದಿದ್ದ ಹಾಗೆ ಹೇಳೋದು ಸತ್ಯ ಅಲ್ಲ. ಯಾವುದನ್ನ ಹೇಳೋದ್ರಿಂದ ಎಲ್ಲರಿಗೂ ಒಳಿತು ಉಂಟಾಗ್ತದೋ ಅದನ್ನ ಹೇಳೋದು ನಿಜವಾದ ಸತ್ಯ. ಆದ್ರೆ ಸತ್ಯ ಅಂದ್ರೆ ಹೇಗೆ ಡೆಫಿನೇಷನ್ ಸರಿಯಾಗಿ ತಿಳ್ಕೊಳ್ಬೇಕು. ಇಲ್ಲ ಅಂದ್ರೆ ಕಲಿಯುಗದಲ್ಲಿ ಇದ್ದಂಗೆ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಲಿಯುಗ ಅದು ಸತ್ಯಯುಗದಲ್ಲಿ ಸಾಧ್ಯ ಇತ್ತು, ಅದನ್ನು ಕೃಷ್ಣ ಹೇಳ್ತಾನೆ. ಅದು ಎಲ್ಲಾ ವಾಕ್ಯಗಳ ಡೆಫಿನೇಷನ್ ಎಲ್ಲಾ ಯುಗದಲ್ಲೂ ಒಂದೇ ತರ ಇರೋಲ್ಲ. ಸತ್ಯಯುಗದಲ್ಲಿ ಅದು ಸಾಧ್ಯ ಇತ್ತು, ತ್ರೇತಾಯುಗದಲ್ಲಿ ಸತ್ಯಕ್ಕೆ ಅಷ್ಟು ಬೆಲೆ ಇತ್ತು. ಒಂದು ಮಾತು ಕೊಟ್ರ ಅಂದ್ರೆ ಮುಗೀತು, ರಾಜ್ಯನಾದ್ರೂ ಬಿಡ್ತಾರ ಅವ್ರು ಪುನಃ ಅವರು ಬೇಡ್ಕೊಂಡ್ರು ಬಿಡೋಲ್ಲ, ಯಾಕೆಂದ್ರೆ ಅದು ತ್ರೇತಾಯುಗ. ಅದೇ ದ್ವಾಪರ ಯುಗ ಹಂಗಲ್ಲ. ಅವೆಲ್ಲ ಸತ್ಯ ಗಿತ್ಯ ಮಾತು ಗೀತು ಎಲ್ಲ ಇಲ್ಲ, ಅವನ್ ಕೆಲಸ ಆಗೋದು ಮುಖ್ಯ. ತಪ್ಪು ದಾರಿ ಎಲ್ಲಾದ್ರೂ ಹೋದ್ರೆ ಸರಿ, ಒಟ್ಟಿನಲ್ಲಿ ಧರ್ಮ ಉಳಿಯೋದು ಮುಖ್ಯ. ಅಲ್ಲ ಹಂಗಲ್ಲ, ಆ ಧರ್ಮ ಆದ್ರೂ ಪರವಾಗಿಲ್ಲ, ಕೊಟ್ಟ ಮಾತು ನಾನು ತಪ್ಪಲ್ಲ, ಅದು ಕ್ಷೇತ್ರಯುಗ. ಅಂದ್ರೆ ಯುಗ ಮತ್ತೆ ಅವತ್ ಆ ಕಾಲಘಟ್ಟದಲ್ಲಿ ನಮ್ಮ ಸುತ್ತಮುತ್ತ ಇರುವ ಜನ ಅವರ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ಸತ್ಯ ಅನ್ನುವುದು ಇದ್ದದ್ದ ಹಾಗೆ ಹೇಳುವುದಲ್ಲ, ಎಲ್ಲರಿಗೂ ಯಾವುದನ್ನು ನಾವು ಹೇಳ್ಕೊಳ್ಳೋದ್ರಿಂದ ಒಳಿತು ಉಂಟಾಗ್ತದೆ, ನಮಗೂ ಒಳ್ಳೇದಾಗ್ತದೆ, ಇನ್ನೊಬ್ರಿಗೆ ಒಳ್ಳೇದಾಗ್ತದೆ, ಅದು ಸತ್ಯ. ಅಂದ್ರೆ ನಾವು ಬದುಕುವ ಶೈಲಿ, ನಾವು ಮಾಡುವ ಕೆಲಸ ಕರ್ಮ ಎಲ್ಲವೂ ಅಷ್ಟೇ, ಅದು ಯಾರಿಗೂ ದ್ರೋಹ ತೊಂದರೆ ಆಗದ ಹಾಗೆ ನಮ್ಮ ಸಾಧನೆಗೆ, ಎಲ್ಲರ ಸಾಧನೆಗೆ, ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಏನಿದೆ ಅದು ನಿಜವಾದ ಮಾರ್ಗ ಆಗ್ತದೆ, ತಪ್ಪಾಗಲ್ಲ. correct ಅಲ್ವಾ? ಏನು ಹೇಳಕಂದ್ರೆ ಎಲ್ಲಿ ವಿಚಾರ ಮಾಡಿ ನೀವು ಅದನ್ನ ಹೇಳಿದ್ರೆ ಏನಾಗ್ತದೆ, ಹೇ- ಅದನ್ನು ಬೇರೆ ರೀತಿ ಹೇಳಿದ್ರೆ ಏನಾಗ್ತದೆ ಅನ್ನೋದನ್ನ ವಿಚಾರ ಮಾಡಿ ನೀವು ಹೇಳಬೇಕು. ಆಗಲ್ಲ ಸರ್, ಅವ್ರದ್ದೇನು ತಪ್ಪಿರೋದಿಲ್ಲ, ಬಟ್ ಆದ್ರೂ ಈ ಬೇರೆಯವ್ರಿಗೆ ತೊಂದರೆ ಮಾಡ್ಲಿಕ್ಕೆ ಅಂತಾನೆ ಬಯಸ್ತಿರ್ತಾರೆ, ಅವ್ರನ್ನ ಸಿಕ್ಕಾಕ್ಸ್ಲಿಕ್ಕಂತಾನೆ ಪ್ರಯತ್ನ ಪಟ್ಟಿರ್ತಾರೆ. ಆ ಟೈಮಲ್ಲಿ ನಮ್ ಜೊತೆಲೇ ಇದ್ದು ಅವ್ರಿಗೆ ತೊಂದರೆ ಆಗ್ತಿದೆ ಅಂತಾನು ತಡೆಯೋದಕ್ಕೆ ಆಗೋದಿಲ್ಲ, ಅಂತ ಸಿಚುವೇಶನ್ ನಾವಿರ್ತೀವಿ ಆ ಟೈಮಲ್ಲಿ. ಯಾರಿಗೆ ತೊಂದರೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ನಾವೊಂದು ಎಚ್ಚರದ ಮಾತು ಹೇಳಬೇಕು, ನೀವು ಸ್ವಲ್ಪ ಜಾಗೃತವಾಗಿ ಇವರನ್ನಂತೂ ತಡೆಯಕ್ಕೆ ಆಗೋಲ್ಲ, ಆದ್ರೆ ಅವರಿಗಾದ್ರೂ ಒಂದು ಸಿಗ್ನಲ್ ಕೊಟ್ಟು ನೀವು ಸ್ವಲ್ಪ ಹುಷಾರಿಂದ ಇರೋದು ಒಳ್ಳೇದು ಈ ವಿಚಾರದಲ್ಲಿ ಅಂತ ಹೇಳಿ ಹಿಂಗೆ ಹೇಳ್ಬೋದು. ಕೃಷ್ಣ ವಾಪಸ್ ಹೋಗುವಾಗ ಧರ್ಮರಾಜನಿಗೆ ಹೇಳಿ ಹೋಗಿದ್ದ, ಸ್ವಲ್ಪ ಹುಷಾರಿಂದ ಇರಪ್ಪ ಅಂತ ಹೇಳಿ. ಯಾಕೆಂದ್ರೆ ನಿನ್ನ ಈ ವೈಭೋಗದ ಮೇಲೆ ಬಹಳ ಜನರ ಕಣ್ಣಿದೆ ಅಂತ ಹೇಳಿನೇ ಹೋಗಿರುತ್ತೆ. ಅವನು ಹೇಳಿ ಆ ಕಡೆ ಹೋಗ್ತದಾಗೇನೆ ಅದನ್ನ ಏನಾದ್ರೂ ಮಾಡಿ ಅಪಹಾರ ಮಾಡಲೇಬೇಕು ಅಂತ ಹೇಳಿ 3 ಜನ ಮಾಡಿ ಪಗಡೆ ಆಟಕ್ಕೆ ಕಳಿಸಿದ್ರು. ಆದ್ರೆ ಇವನು ವ್ಯಾಮೋಹದಿಂದ ಹೋಗ್ತಾನೆ, ನಮ್ಮ ದೊಡ್ಡಪ್ಪ ಕಳಿಸಿದಾನೆ ಅಂತ ಹೇಳಿ ತೆಗೆದು ಹಾಕ ಮಾತಾ ಇಲ್ಲ ಅಂತ ಹೇಳಿ ಮೋಹದಿಂದ ಮೊದಲೇ ಹೇಳಿದ್ರು, ಎಲ್ಲರ ಕಣ್ಣು ಬಿದ್ದಿದೆ ಹುಷಾರು, ಕಣ್ಣು ಕುಗ್ತಾ ಇದೆ ಅಂತ ಹೇಳಿ. ಆದ್ರೆ ಹಾಗಾಗ್ತದೆ, ಮೈ ಮರಿಬಾರ್ದು, ಯಾರೇ ಆಗ್ಲಿ, ನಮ್ಮವರೇ ಆಗ್ಲಿ, ಹೇಳೋದನ್ನ
ಕೆಲವೊಮ್ಮೆ ಅದನ್ನ ಹೇಳಕ್ ಸಾಧ್ಯ ಇಲ್ಲ ಅಂತ ಬೇರೆ ರೀತಿಯಲ್ಲ ಮಾಡಿಸುವ ಪ್ರಯತ್ನ ಮಾಡಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಅಷ್ಟೇ. ಮತ್ತೆ ಯಾರಿಗಾದ್ರೂ ಏನಾದ್ರು ಹೇಳ್ಬೋದು? ಬೇಕಾದ್ರೆ ಎಲ್ಲರೂ ಏನೋ ಗದಗ್ ಧ್ಯಾನ ಯಜ್ಞದ ಪ್ರಚಾರ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಎಲ್ಲ ಗ್ರೂಪ್, ನಿಮ್ಮ ಗ್ರೂಪ್ ಇಲ್ಲಾಂದ್ರೆ ಯಾರು ಗ್ರೂಪ್ ಅಡ್ಮಿನ್ಸ್ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಆಮೇಲೆ ಹಬ್ಬ ಗಿಬ್ಬ ಅನುಕೂಲ ನಡೆದುಕೊಳ್ಳುವ ಪ್ರಯತ್ನ ಮಾಡಿದ್ದೀವಿ. ಆಯ್ತಾ? ಹ್ಮ್. ಈ ಊರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಅನಿತಾ ಮೇಡಮ್ ಹೇಳಿ, ಅವರು ಈಗ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮೆಲ್ಲರಿಗೂ ಒಳ್ಳೆ ಗುರು ಸಿಕ್ಕಿದ್ದೀರಾ. ನಿಮ್ಗೆ ಕೋಟಿ ಕೋಟಿ ನಮನಗಳು ಸರ್. ಹೇಳಿ, ಮೊನ್ನೆ ಏನೋ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರಲ್ಲ, ಹೇಳಿ. ಸರ್, ಗದಗ ಯಜ್ಞ ಮಾಡ್ತಾ ಇದ್ದೀರಲ್ಲ ಈಗ, ಎರಡನೇದಲ್ವಾ ಇದು ನಿಮ್ದು, ಮೂರನೇದ ಸರ್? ಎರಡು. ಅದೇ ಸಿದ್ಧಲಿಂಗೇಶ್ವರ ಇದೆ ಅಲ್ವಾ? ಆ ಏನೇಂದ್ರು ಯಾವುದೇ ಒಂದು ಕಾರ್ಯಕ್ರಮ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಸರಳವಾಗಿರುತ್ತೆ. ಆದ್ರೆ ಇದು ಒಳಗಡೆ ಹೆಜ್ಜೆ ಇಟ್ಟಾಗ ಸಾಕಷ್ಟು ನಾವು ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ಸರ್, ನಿಜಕ್ಕೂ. ಆ ರೀತಿ ಸವಾಲುಗಳನ್ನ ಎದುರಿಸಿದ್ವಿ. ಬಟ್ ಎಷ್ಟೇ ಸವಾಲುಗಳನ್ನ ಎದುರಿಸಿದಾಗೂ ಧ್ಯಾನದಲ್ಲಿ ಅದು ನನಗೆ ಸಂಪೂರ್ಣವಾಗಿ ಏನಂದ್ರ ರಿಸಲ್ಟ್ ಸಿಕ್ತು ಅನ್ಕೋತೀನಿ ಸರ್. ನಾನು ನಿನ್ನೆ ದಿನ ಅದು ಧ್ಯಾನದಲ್ಲಿ ಕೂತಾಗ ತುಂಬಾ ಎನರ್ಜಿ ಆಯ್ತು. ಮಾರ್ನಿಂಗ್ ಟೈಮ್ 6 to 7 ಅಲ್ಲಿ ಒಂದು ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ, ಒಂದು ಹೆಡೆ ಎತ್ತಿದ ಸರ್ಪ ಸರ್. ಹೇಗೆಂದ್ರೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಹೆಡೆ ಎತ್ತಿದ ಸರ್ಪನೇ ಯಾಕೆ ಕಾಣ್ತು ನನ್ಗೆ ಅಂದ್ರೆ, ಸ್ವಲ್ಪ ಗೊಂದಲ ಇತ್ತು. ಇವು ಎಲ್ಲ ಬೇಗ ಬೇಗ ಕೆಲಸಗಳು, ನನಗೆ ಪರ್ಮಿಷನ್ಸ್ ಅವು ಬೇಗ ಸಿಗ್ಲಿಲ್ಲಲ್ಲ. ನಿನ್ನೆ ದಿನ ಹಿಂದಿನ ದಿನ ಸಿಕ್ಕಿತ್ತು. ಆದ್ರೂ ಕೂಡ ಸ್ಪಷ್ಟವಾಗಿ ನನಗೆ ಹೆಡೆ ಎತ್ತಿದ ಸರ್ಪನೇ ಯಾಕೆ ಕಾಣ್ತು ಅಂದ್ರೆ, ಸಿದ್ಧಲಿಂಗೇಶ್ವರ ಇರೋದು ಆ ಹೆಡೆ ಎತ್ತಿದ ಸರ್ಪದಲ್ಲೇ ಅಂತೆ, ಹುತ್ತದಲ್ಲಿ. ಅಂದ್ರೆ 12 ವರ್ಷಗಳ ಕಾಲ ಹುತ್ತದ ಒಳಗಡೆನೆ ಇದ್ರಂತೆ ಅವರು, ಸಿದ್ಧಲಿಂಗೇಶ್ವರರು. ಅನ್ಮ್ಯೂಟ್ ಆಯ್ತು ಸರ್ ಅದು. ಮೇಡಮ್ ನಮಸ್ತೆ ಸರ್. ಸರ್ ಲೆಫ್ಟ್ ಆದ್ರು, ನೀವು ಕಂಟಿನ್ಯೂ ಮಾಡಿ ಮ್ಯಾಮ್. ನಿಮ್ಗೆ ಆ ಹೆಡೆ ಎತ್ತಿದ ಸರ್ಪನೇ ಯಾಕೆ ಕಾಣ್ತು ಅಂದ್ರೆ, ಸಿದ್ಧಲಿಂಗೇಶ್ವರನೇ ಒಂಥರ ಬಂದು ಬ್ಲೆಸ್ ಮಾಡ್ದಂಗಾಯ್ತು. ಇಲ್ಲ ಮ್ಯಾಮ್ ವಿಡಿಯೋ ನಿಮ್ಗೆಲ್ಲ ಮಾಡ್ಕೊಳ್ಳಿ. ಸಿದ್ಧಲಿಂಗೇಶ್ವರನೇ ಬಂದು ಬ್ಲೆಸ್ ಮಾಡ್ದಂಗಾಯ್ತು ಮೇಡಮ್. ಅದು ಅಂದ್ರೆ ಬಂದು ಪರ್ಮಿಷನ್ ಕೊಟ್ಟಂಗಾಯ್ತು. ಇಲ್ಲ, ನೀವ್ ಯಾವ್ದೇ ಗೊಂದಲಕ್ಕೆ ಒಳಗಾಗ್ಬೇಡಿ, ನಿಮ್ಗೆ ಎಲ್ಲಾ ಧ್ಯಾನಿಗಳಿಗೂ ಕೂಡ ಬಂದು ಧ್ಯಾನ ಮಾಡ್ಕೊಂಡು ಹೋಗಿ ಅನ್ನುವಷ್ಟು ಏನಂದ್ರೆ, ಅಷ್ಟು ನನಗೆ ಆ ಸರ್ಪದ ಮುಖಾಂತರನೇ ನನಗೆ ಒಂದು ದೊಡ್ಡ ಈ ಯಜ್ಞಕ್ಕೆ ಏನಂದ್ರೆ ಒಂದು ಪರ್ಮಿಷನ್ ಸಿಕ್ತು. ಅಲ್ಲಿ ಏನಂದ್ರೆ ಒಂದು ಸಮಾಧಿ ತರ ಚಿಕ್ಕದು. ಅಲ್ಲಿ ಏನಂದ್ರೆ ಎಷ್ಟು ಸ್ಪಷ್ಟವಾಗಿ ಬೆಳಕಿತ್ತು ಅಂದ್ರೆ, ಅಷ್ಟು ಸ್ಪಷ್ಟವಾದ ಬೆಳಕಿತ್ತು. ಆವಾಗ್ಲೇ ಗೊತ್ತಾಯ್ತು, ಧ್ಯಾನಿಗಳಂದ್ರೆ ಬೆಳಕಿದ್ದಂಗೆನೆ ಅಲ್ವಾ. ಅದಕ್ಕೋಸ್ಕರ ಅದು ಬಹಳಷ್ಟು ಏನಂದ್ರೆ, ಇಷ್ಟು ದಿನದ ಹೋರಾಟದ ಫಲ ನನಗೆ ಧ್ಯಾನದಲ್ಲಿ ಸಿಕ್ತು ಅಂತ ಅನ್ಕೋತೀನಿ ಮೇಡಮ್. ನಿಜಕ್ಕೂ ಬಹಳ ಖುಷಿ ತಂದ್ಕೊಡ್ತು. ನಿಮ್ಮೆಲ್ಲರ ಧ್ಯಾನಕ್ಕೆ ಯಾವಾಗ ಯಾವಾಗ 25, 26, 27 ಬರುತ್ತೆ ಅಂತ ಕಾಯ್ತಾ ಇದೀವಿ ನಾವೆಲ್ಲರೂ ಕೂಡ. ನೀವು ಕೂಡ ಕಾಯ್ತಾ ಇದ್ದೀರಾ. ಎಲ್ರು ಕೂಡ ಬನ್ನಿ ಮೇಡಮ್. ಎಲ್ರು ಕೂಡ ಒಟ್ಟಿಗೆ ಸೇರಿ ಈ ಧ್ಯಾನ ಮಹಾಯಜ್ಞದಲ್ಲಿ ನಮ್ಮ ಆತ್ಮವನ್ನ ಉದ್ಧರಿಸಿಕೊಳ್ಳೋಣ. ಅರುಣ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಿಜಕ್ಕೂ ಇಂತಹ ಗುರುಗಳು ಸಿಕ್ಕಿರೋದು ನಮ್ಮ ದೊಡ್ಡ ಪುಣ್ಯ ಅಂತ, ಹೆಮ್ಮೆ ಅಂತಾನೆ ಹೇಳ್ಕೋಬಹುದು ನಾವು. ಅದೇ ಸರ್ ಹುಟ್ಟಿದ ದಿನ ಎಷ್ಟೊಂದು ವಿಶೇಷವಾಗಿದೆ ನೋಡಿ. ಗುರುಪೂರ್ಣಿಮೆಯ ದಿನಾನೇ ಹುಟ್ಟಿದಾರೆ ಅವರು. ಅಂದ್ರೆ ನಮ್ಮೆಲ್ಲರಿಗೂ ಗುರುವಾಗಿ ಬಂದಿದ್ದಾರೆ ಅವ್ರು ಇಲ್ಲಿಗೆ. ಗುರುಪೂರ್ಣಿಮೆಯ ದಿನ ಹುಟ್ಟಿ ಎಲ್ಲಾ ಆತ್ಮಗಳನ್ನ ಉದ್ಧಾರ ಮಾಡುವಂತ ಒಬ್ಬ ಗುರುಗಳಾಗಿ ಬಂದಿದ್ದಾರೆ ಅವರು. ಅಂತಹ ಗುರುಗಳು ಸಿಕ್ಕಿರೋದು ನಿಜಕ್ಕೂ ನಮ್ ಪುಣ್ಯ ಅಂತಾನೆ ಹೇಳ್ಬೋದು ಮಾಸ್ಟರ್ಸ್. ನೋಡಿ, ಅದು ರಾತ್ರಿಯ ಸಮಯದಲ್ಲಿ 12:30 ಗಂಟೆಗೆ ಅವರು
ಜನನವಾಗಿದೆ. ಅಂದ್ರೆ ಕತ್ತಲೆಯನ್ನ ತೊರೆದು ಬೆಳಕಿನ ಕಡೆಗೆ ಅವರು ಆ ಆ ಜನನ ಆಗಿದೆ ಅಲ್ಲ, ನಿಜಕ್ಕೂ ಖುಷಿ ಪಡುವಂತ ವಿಚಾರ ಅಲ್ವಾ. ಯಾಕಂದ್ರೆ ನಾವು ನಮ್ಮ ಧ್ಯಾನಿಗಳಿಗೆ ದೊಡ್ಡ ಹಬ್ಬ ದೀಪಾವಳಿ, ಆಮೇಲೆ ಪಂಚಮಿ ಇಂತ ದೊಡ್ಡ ಹಬ್ಬಗಳ ನಮ್ಮ ಪ್ರಾಪಂಚಿಕ ಜೀವನದಲ್ಲಾದ್ರೆ ಈ ಗುರು ಪೂರ್ಣಿಮೆ, ಬೌದ್ಧ ಪೂರ್ಣಿಮೆ ನಮ್ಮ ಧ್ಯಾನಿಗಳಿಗೆ ದೊಡ್ಡ ಹಬ್ಬ. ಅಂತ ದೊಡ್ಡ ಹಬ್ಬದ ದಿನಗಳಲ್ಲಿ ಗುರು ಪೂರ್ಣಿಮೆಯು ಕೂಡ ಒಂದು ದೊಡ್ಡ ಹಬ್ಬ. ಆ ಹಬ್ಬದ ದಿನದಂದೇ ಒಬ್ಬ ಗುರು ಜನನ ಆಗಿದೆ ಅಂದ್ರೆ ನಿಜಕ್ಕೂ ಖುಷಿ ಪಡುವಂತ ವಿಚಾರ. ಅಂತ ಗುರುವಿನ ಜೊತೆ ನಾವು ದಿನನಿತ್ಯ ಅವರ ಜೊತೆ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ನಮ್ಮನ್ನ ಅದೆಷ್ಟು ಜಾಗೃತ ಸ್ಥಿತಿಯಲ್ಲಿ ಇದ್ಕೊಂಡು ನಮ್ಮನ್ನ ಆತ್ಮವನ್ನ ಉದ್ಧರಿಸ್ತಾ ಇದ್ದಾರೆ, ಬುದ್ಧತ್ವ ಸ್ಥಿತಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅವರು ನಾವು ನಿಜಕ್ಕೂ ಅವ್ರು ಚಿರಋಣಿ ಆಗಿರ್ಬೇಕು ಮಾಸ್ಟರ್ಸ್. ಅವ್ರು ಎಷ್ಟೋ ಹಲವಾರು ಯಜ್ಞಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ನಾವು ಹೋಗಿ ಜಾಯಿನ್ ಆಗ್ತೀವಿ, ಧ್ಯಾನ ಮಾಡ್ತೀವಿ. ಬಟ್ ನಾವು ಅದ್ರಲ್ಲಿ ಏನಂದ್ರೆ ಪಾಲ್ಗೊಂಡಾಗ, ಅದ್ರ ಜೊತೆ ಹೆಜ್ಜೆ ಇಟ್ಟಾಗ ನಮಗ್ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಪರಿಶ್ರಮ ಇದೆ. ಇಂದಿನ ಕಾಲದಲ್ಲಿ ಕೇವಲ ಸ್ವಾರ್ಥ ಜೀವನ ಇದೆ, ನಾನು ಕೇವಲ ನನ್ನ ಉದ್ಧಾರ ಮಾತ್ರ ಅಂತ. ಆದ್ರೆ ಇಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವ್ರದಂತಹ ಪ್ರಬುದ್ಧತೆ ಅಂತ ಹೇಳ್ಬೋದು ನಾವು. ಅವ್ರು ನಮ್ಮೆಲ್ಲರನ್ನ ಇಡೀ ಪ್ರಪಂಚದಲ್ಲಿರುವ ಕಟ್ಟ ಕಡೆ ವ್ಯಕ್ತಿಯು ಕೂಡ ಏನಪ್ಪಾ ಅಂದ್ರ ಹೇಗೆ ಪತ್ರಿಜಿಯವರು ಧ್ಯಾನವನ್ನ ಕಲಿಬೇಕು ಅಂತ ಹೇಳಿದ್ದಾರೆ, ಹಾಗೆ ನಮ್ಮ ಅರುಣ್ ಸರ್ ಅವರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನವನ್ನ ಏನಂತ ಧಾರೆ ಎರಿತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಏನಂದ್ರೆ ಕೇವಲ ಹಗಲ್ನಲ್ಲಿ ಏನಂದ್ರೆ ತಮ್ಮ ಪ್ರಾಪಂಚಿಕ ಜೀವನವನ್ನ ಕಳೀಲಿ, ತಮ್ಮ ಏನು ವೈಯಕ್ತಿಕ ಸಂಸಾರದ ಜೀವನಗಳನ್ನ ಮಾಡ್ಕೊಂಡು ರಾತ್ರಿಯ ಜೀವನವನ್ನ ತಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಮೀಸಲಿಡಿ ಅಂತ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೆಲ್ಲರಿಗೂ ನೀಡಿದರೆ ನಿಜಕ್ಕೂ ನಾವು ಅವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಮಾತಾಡಿ ಮೇಡಮ್. ಹರಿಪ್ರಿಯಾ. ಥ್ಯಾಂಕ್ ಯು ಮ್ಯಾಮ್, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಆಕ್ಚುಲಿ ಗದಗ ಜಿಲ್ಲೆ ಖಂಡಿತವಾಗ್ಲೂ ಬಂದೇ ಬರ್ತೀವಿ. ಧ್ಯಾನ ಪ್ರಚಾರವನ್ನು ನಾನು ಮಾಡ್ತಾ ಇದ್ದೀನಿ ಪ್ರತಿನಿತ್ಯ. ಸ್ಟೇಟಸ್ ನಲ್ಲಿ ಹಾಕ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿನ ಪೋಸ್ಟ್ ಮಾಡ್ತಾನೆ ಇದ್ದೀನಿ. ಅಂಡ್ ನಾಳೆ ಇವಾಗ ಕಾಲೇಜ್ ಲೀವ್ ಇರೋದ್ರಿಂದ ಸ್ಕೂಲ್ಸ್ ಹೋಗಿ ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾಳೆಯಿಂದ ಶುರು ಮಾಡ್ತಾ ಇದ್ದೀನಿ ಮ್ಯಾಮ್. ನಿಮ್ಗೂ ಕೂಡ ಥ್ಯಾಂಕ್ ಯು. ಯಾಕಂದ್ರೆ ಸ್ಟೂಡೆಂಟ್ ಲೈಫ್ ಅಲ್ಲೇನೆ ನೀವು ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದೀರಾ, ಜೊತೆಗೆ ಅದ್ಭುತ ಧ್ಯಾನದ ಸೇವೆಯನ್ನು ಮಾಡ್ತಾ ಇದ್ದೀರಾ. ನಿಜಕ್ಕೂ ನಿಮ್ಗೂ ಕೂಡ ಹ್ಯಾಟ್ಸ್ ಆಫ್ ಪ್ರಿಯಾ ಮೇಡಮ್. ಥ್ಯಾಂಕ್ ಯು. ಬಟ್ ಅದು ನೀವು ಸೀತಾಯನ ಚೆನ್ನಾಗಿ ಮಾಡ್ಕೊಟ್ಟು ನಮಗೆ ಒಳ್ಳೆ ಯೂತ್ಸ್ಗೆ ಒಳ್ಳೆ ಇನ್ಸ್ಪಿರೇಷನ್ ಆಯ್ತು ಮ್ಯಾಮ್. ಎಷ್ಟೋ ವಿಷಯಗಳನ್ನ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ತಮ್ಮಿಂದ ನಾವು ಕಲ್ತಿದೀವಿ ಮ್ಯಾಮ್ ಆಕ್ಚುಲಿ. ಆತರ ಏನಿಲ್ಲ, ಎಲ್ಲರೂ ಕಲೀಲಿಕ್ಕೇನೆ ಬಂದಿರೋದಿಲ್ಲಿ. ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರಿಂದಾನು ಕಲಿತಾನೆ ಇದೀವಿ ನಾವು. ಎಲ್ಲರೂ ಕೂಡ ಏನಂದ್ರೆ ಮಾಸ್ಟರ್ ಮಾಡ್ಬಿಟ್ಟಿದ್ದಾರೆ ಅರುಣ್ ಸರ್ ಅಂಡ್ ಪತ್ರಿಜಿ ಸರ್ ನಮ್ಮನ್ನ. ಪ್ರತಿಯೊಬ್ಬರ ವಿಷಯದಲ್ಲಿ ಏನಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ಏನಂದ್ರೆ ನಿಷ್ಕಲ್ಮಶವಾದ ಒಂದು ಪ್ರೀತಿ ವಿಶ್ವಾಸ. ಬಿಸಿ ಶೆಡ್ಯೂಲ್ಸ್ ನಮಗೋಸ್ಕರ 1 hour ನಮಗೋಸ್ಕರ ಪ್ರತಿನಿತ್ಯ ಇರ್ತಿದ್ರಲ್ವಾ, ಸಮಯನ ಮೀಸಲಿಡ್ತಿದ್ದೀನಿ. ನೀವು ಬರೋಷ್ಟ್ರಲ್ಲೇನೆ ಈವ್ನಿಂಗ್ ಆಗ್ತಾ ಇತ್ತು 6-6:30. ಬಟ್ ಅದನ್ನು ಬಂದು ಬೇಗ ರೆಡಿ ಆಗಿ ನೀವು ಕರೆಕ್ಟ್ ಟೈಮ್ಗೆ ಬಂದು ಕುತ್ಕೊಂತಿದ್ರಲ್ವಾ, ಅದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್ ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ. ಇನ್ನೊಂದು ವಾರ ಇದೆ. ಇದೆ ಅದಕ್ಕೆ ಕಂಟಿನ್ಯೂ ಮಾಡಿ ಮ್ಯಾಮ್. ಅಲ್ಲ, ಅದನ್ನ ಬೇಗ ಮುಗ್ಸಕ್ಕೆ ಕೊಡ್ತಾ ಇಲ್ಲ, ಇನ್ನು ಹಂಗೆ. ಅದಕ್ಕೆ ಯಜ್ಞದಲ್ಲಿ ಸೆಲೆಬ್ರೇಷನ್ ಮಾಡೋಣ ಸೀತಾಯನನ್ನ. ಓಕೆ ಮ್ಯಾಮ್, ಖಂಡಿತವಾಗ್ಲು. ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಅದೇ ಯು ಸರ್. ಅನುಭವ ಅಂದ್ರೆ ಸಾಕಷ್ಟು ಅನುಭವಗಳಾಗಿದ್ದಾವೆ. ಬಟ್ ಮೊನ್ನೆ ಆದ ಅನುಭವ ಹೇಗಿತ್ತು ಅಂದ್ರೆ, ಅದು ಗದಗ ಯಜ್ಞ ಅಲ್ವಾ, ಅಲ್ಲಿ ಮಾಡ್ಬೇಕಾದಾಗ ನನಗೆ ಫಸ್ಟ್ ಒಂದ್ ಮಠದಲ್ಲಿ ಬೇಗ ಪರ್ಮಿಷನ್ ಸಿಗ್ಲಿಲ್ಲ. ಯಾಕಂದ್ರೆ ಒಂದು ದಿನ ಕಾರ್ಯಕ್ರಮ ಅಂದ್ರೆ ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ ಬೇಗ ಮುಂದ್ ಬರ್ತಾರೆ. 3 days ಅದು ಹಗಲು ರಾತ್ರಿ ಅಂದಾಗ ಅವ್ರಿಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಜ್ಞಾನ ಇರಲ್ಲ, ಏನು ಎತ್ತ ಅನ್ನೋದಿರಲ್ಲ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತವೆ. ಹಾಗಾಗಿ ಅವಕ್ಕ ಏನಂದ್ರೆ ಸಮಯ ತುಂಬಾ ಬೇಕಾಗುತ್ತೆ. ಪರ್ಮಿಷನ್ಸ್ ಇವೆಲ್ಲ ಸ್ವಲ್ಪ ಲೇಟ್ ಆಯ್ತು. ಬಟ್ ಯಾವಾಗ ಧ್ಯಾನದಲ್ಲಿ ನನಗೆ ನಿನ್ನೆ ಆ ರೀತಿ ಅನುಭವ ಆಯ್ತು ಸರ್. ನೋಡಿ, ಅದು ನಾಗರ ಅಮಾವಾಸ್ಯೆ ಇದೆಯಲ್ಲ, ನೋಡಿ ನಾಗರ ಅಮಾವಾಸ್ಯೆಯ ಪಾಡ್ಯದ ದಿನ, ಶ್ರಾವಣದ ದಿನ, ಅಂದ್ರೆ ಒಳ್ಳೆ ಅದ್ಭುತ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಅಂದ್ರೆ ಬಹಳ ಒಳ್ಳೆ ದಿನ. ಆ ದಿನಗಳಂದೇ ಶುಭಕರ, ನಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ ಆ ಶ್ರಾವಣದ ಮೊದಲ
ಮೊದಲ 3 ದಿನಗಳನ್ನ ನಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ಸರ್ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಜುಲೈ 11, 12, 13 ಇತ್ತು. ಅದು ಹೇಗ್ ಬದಲಾಯಿಸಿದ್ರೋ ಗೊತ್ತಿಲ್ಲ. ಬಟ್ ಬಹಳ ಅಮೂಲ್ಯವಾದ ದಿನ, ಬಹಳ ಶುಭಕರವಾದ ದಿನದಂದ ಯಜ್ಞವನ್ನು ಇಟ್ಕೊಂಡಿದ್ದಾರೆ. ನಿಜಕ್ಕೂ ಅವರ ಬಟ್ ಅದು ನಿಮ್ ಪ್ರಯತ್ನ ತುಂಬಾ ಇದೆ ಮ್ಯಾಮ್. ಆಕ್ಚುಲಿ ಡೈಲಿ ನಾನು ನೋಡ್ತಿದ್ದೆ, ಮಠಕ್ಕೆ ಹೋಗ್ತಾ ಇದ್ರಿ, ಭೇಟಿ ಮಾಡ್ತಾ ಇದ್ರಿ, ಅಲ್ಲಿ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರಿ. ತುಂಬಾ ಸತಿ ಕಾಲ್ ಮಾಡೋದನ್ನು ನೀವು ಅಲ್ಲೇ ಇದ್ದೀರಿ. ಎಷ್ಟು ಬಿಸಿ ಶೆಡ್ಯೂಲ್ ಆಗಿತ್ತು ಅಂತಂದ್ರೆ ಅಷ್ಟು ಪ್ರಯತ್ನ ಪಟ್ಟಿದ್ದೀರಾ. ಅದು ಒಂದು ಸ್ಟೆಪ್ ಹೋಗಿ ಒಂದು ವ್ರತ ಹೋಗಿ ಕೇಳ್ಬೇಕು, ಅದನ್ನ ಅಪ್ರೂವಲ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ. ಮ್ಯಾನೇಜ್ಮೆಂಟ್ ನ ಕನ್ವೆ ಮಾಡ್ಬೇಕಾಗುತ್ತೆ, ಅಲ್ಲಿರುವಂತ ಆಫೀಸರ್ಸ್ನೆಲ್ಲರೂ ಕನ್ವೆ ಮಾಡ್ಬೇಕಾಗುತ್ತೆ. ತುಂಬಾ ಅಪೋಸ್ ಮಾಡೋರು ಇರ್ತಾರೆ. 3 days ಹೆಂಗ್ ಕೊಡೋದು ನಾವು ಅವ್ರ ಕೈಯಲ್ಲಿ ಅಂತ. ರೂಮ್ಸ್ ಆಗಿರ್ಬೋದು, ಅಲಾಟ್ಮೆಂಟ್ಸ್ ಆಗಿರ್ಬೋದು, ತುಂಬಾನೇ ಕಷ್ಟ ಇದೆ. ಬಟ್ ಆದ್ರೂ ಎಲ್ಲವನ್ನ ನೀವು ನಿಭಾಯಿಸಿದ್ರ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ಒಂದು ಖುಷಿ ವಿಚಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ನಮ್ಮ ಜೊತೆಯಲ್ಲಿದ್ದಾಗನೇ ಅವ್ರು ಒಂದು ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾಗ ಅಷ್ಟೇ ಅವ್ರು ವ್ಯಕ್ತಿ ಆಗಿರಲ್ಲ, ಅವ್ರು ಇಲ್ದೇ ಇದ್ದಾಗ ಅವ್ರು ನಮ್ಗೆ ಒಂದು ಶಕ್ತಿಯಾಗಿ ಬರ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಏನಂದ್ರೆ, ನಾನು ಆ ಮಠದಲ್ಲಿ ಎಲ್ಲ ಪರ್ಮಿಷನ್ ಅದೆಲ್ಲ ಕೇಳಿದ್ನಲ್ಲ, ಅದಕ್ಕೆ ಅಲ್ಲಿ ಬಹಳ ಬಹಳ ಸಹಾಯಕವಾಗಿ ಕೆಲಸ ಮಾಡಿದವ್ರು ಯಾರಂದ್ರೆ ನನ್ನ ತಂದೆ ಫ್ರೆಂಡೇ. ಈಗ ನನ್ನ ತಂದೆ ಇಲ್ಲ, ಅವರು ನಮ್ಮನ್ನಾಗಲಿ 10 ವರ್ಷ ಆಯ್ತು. ಬಟ್ ಅವರು ನನಗೆ ಒಳ್ಳೆಯ ವ್ಯಕ್ತಿಯಾಗಿದ್ರು. ಈಗ ಅವ್ರು ನನಗೆ ತುಂಬಾ ಒಳ್ಳೆಯ ಶಕ್ತಿಯಾಗಿದ್ದಾರೆ. ಬಟ್ ಈ ರೂಪದಲ್ಲಿ ಮೊನ್ನೆ ಪರ್ಮಿಷನ್ ಸಿಕ್ಕಾಗ ಆ 2 ವ್ಯಕ್ತಿಗಳು ಅವ್ರ ಮಗಳು ಅಂತ ಹೇಳಿ ನನಗೆ ಮತ್ತಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನನ್ನ ಬರ್ಮಾಡ್ಕೊಂಡು ಹೆಚ್ಚು ಕಾಳಜಿ ತಗೊಂಡು, ಆಯ್ತು ನೀವು ಟೆನ್ಷನ್ ತಗೋಬೇಡಿ, ಬನ್ನಿ ಬನ್ನಿ ಅಂತ ಅಷ್ಟು ಖುಷಿಯಾಗಿ ವ್ಯಕ್ತಪಡಿಸಿದ್ರು. ನಿಜಕ್ಕೂ ಅದ್ರಲ್ಲಿ ನನ್ನ ತಂದೆನೂ ಒಂದು ಇದ್ರಲ್ಲಿ ಬಂದು ಸಹಾಯ ಮಾಡಿದ್ದಾರೆ ಅಂತ ಅನ್ಕೋತೀನಿ ನಾನು. ಹೌದು ಮ್ಯಾಮ್, ಖಂಡಿತ. ಅಪ್ಪನೂ ಬಂದು ಆಶೀರ್ವಾದ ಮಾಡೇ ಮಾಡಿರ್ತಾರೆ. ಒಂದು ಯಾವಾಗೂ ಒಂದು ಹೆಜ್ಜೆ ಮುಂದೆ ಇರ್ತೀವೋ 99% ದೇವರು ಹಾಗೆ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ನಿಜ. ಆ ವಿಷಯದಲ್ಲಿ ನನ್ಗಾಗಿದೆ. ಎಲ್ಲರೂ ಬನ್ನಿ, ಎಲ್ರೂ ಸೆಲೆಬ್ರೇಷನ್ ತುಂಬಾ ಅದ್ಧೂರಿಯಾಗಿ ಅದ್ಭುತವಾಗಿ ಮಾಡೋಣ. ಓಕೆ ಮ್ಯಾಮ್, ಖಂಡಿತ ಈ ಸತಿ ಒಂದಿನ ಮುಂಚೆನೆ ಬರ್ತೀನಿ ನಾನು. ಎಸ್ ಎಸ್ ಬನ್ನಿ ಬನ್ನಿ. ಬೇರೆಯವ್ರಿಗೆ ಅವಕಾಶ ಕೊಡಿ. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಒಂದ್ ಸೆಕೆಂಡ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಮತ್ತೊಮ್ಮೆ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅನಿತಾ ಮೇಡಮ್. ಒಳ್ಳೆ ಎಫೆಕ್ಟ್ ಆಗ್ತಾ ಇದ್ದೀರಾ ಮೇಡಮ್. ಗದಗಲ್ಲಿ ನಡೆಯೋ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಖುಷಿ ಆಗುತ್ತೆ. ಸೀತಾಯಣನು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಟ್ ನಂಗೆ ಆ ಟೈಮಲ್ಲಿ ಅಟೆಂಡ್ ಮಾಡಕ್ ಆಗಲ್ಲ. ಅದು ಒಂದೊಂದ್ಸಲ ಅಟೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅನಿತಾ ಮೇಡಮ್. ನಮ್ಗೆ ಅಲ್ಲಿ ನೀವು ಸೀತೆ ತರನೇ ಕಾಣ್ತೀರ ಮೇಡಮ್ ನಮ್ಗಂತ. ಸರ್ ಯಾಗೆ ಕೃಷ್ಣನ್ ತರ ಕಾಣ್ತಾರೋ, ನೀವು ಆ ಸೀತೆ ತರನೇ ಕಾಣ್ತಿದ್ದೀರ. ನನಗೂ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್. 3 days ಇಂದ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನಿನ್ನೆ ಜಸ್ಟ್ ಓಪನಿಂಗ್ ಮೆಡಿಟೇಷನ್ ಅಲ್ಲಿ ಎಷ್ಟು ಚೆನ್ನಾಗ್ ಬಂತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್ ಬರ್ತ್ಡೇ ಅಂತ ಗೊತ್ತೇ ಇಲ್ಲ. ಆಮೇಲೆ ಹೇಳ್ತಾ ಇದ್ರೆ ಅದನ್ನ ಇದಕ್ಕೆ ಆ ತರ ಬಂದಿದ್ಯೇನೋ ಅಂತ ಒಂಥರ ತುಂಬಾ ಆ ಖುಷಿನ ತಡ್ಕೊಳಕ್ಕೆ ಆಗಿಲ್ಲ. ಅಷ್ಟು ಖುಷಿ ಆಯ್ತು ಮೇಡಮ್. ನನ್ಗೆ ಆ ಶಿವನ್ ಕಣ್ ಕಾಣಿಸ್ತು. ಬೆಳಕು ಅಲ್ವಾ, 3ನೇ ಕಣ್ಣು ನನ್ಗೆ. ಹಾ ಮೇಡಮ್, ನಮ್ಮೆಲ್ಲರ ಮೇಲೆ ಅವರ ಜ್ವಾಲೆ ಇದೆ. ಅದಕ್ಕೆ ಎಷ್ಟೊಂದು ಇದಾಗಿ ನಾವು ತಾಯಂದ್ರ ಸಭೆಗಳಲ್ಲೆಲ್ಲ ಹೇಳ್ತಾ ಇದ್ದೀನಿ ಮೇಡಮ್. ನಾನು ಎಲ್ಲರಿಗೂ ಧ್ಯಾನದ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ. ಹಂಗಾಗಿ ಬಂದಂತ ಪೇರೆಂಟ್ಸ್ ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ರು ಧ್ಯಾನ ಮಾಡಿ, ಆದಷ್ಟು ಸಸ್ಯಾಹಾರಿಗಳಾಗಿ ಅಂತೇಳಿ. ಬಟ್ ಇಲ್ಲಿ ಒಟ್ಟಾಗಿ ಮಾಡ್ಲಿಕ್ಕೆ ನನ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಬಟ್ ನಾನು ಇಂಡಿವಿಜುವಲ್ ಆಗಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ವೆರಿ ಗುಡ್ ಮೇಡಮ್. ಕಂಟಿನ್ಯೂ. ಮಾಸ್ಟರ್
ತೆಗೀರಿ ತೆಗೀರಿ, ಹೆಡ್ಫೋನ್ ತೆಗೀರಿ. ಸರ್ ಸರ್ ನಮಸ್ಕಾರ ಸರ್. ಮಾತಾಡಿ ಮೇಡಮ್. ಹಾ ನಮಸ್ತೆ ನಮಸ್ಕಾರ ಮಾತಾಡಿ. ಸರ್. ನಮಸ್ತೆ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ ಸರ್? ಹಲೋ. ನೀವು ಮಾತಾಡಿ, ಕೇಳಿಸ್ತಾ ಇದೆ. ಕಂಟಿನ್ಯೂ ಕಂಟಿನ್ಯೂ ಹುಟ್ಟುಹಬ್ಬದ ಕಂಟಿನ್ಯೂ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮೇಡಮ್. ಸಾಯಂಕಾಲ ಇದು ಸೆಷನ್ ಜಾಯ್ನ್ ಆಗಕ್ ಟ್ರೈ ಮಾಡಿದೆ ಸರ್, ಆಗ್ಲಿಲ್ಲ. ಅದಕ್ಕೆ ಇವಾಗ್ಲೂ ಲೇಟ್ ಆಯ್ತು ಸರ್. ಅದು ಹ್ಮ್ ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜೀವನ ಪಾವನವು ಹ್ಮ್ ಅಂದಂಗೆ ನೀವು ದೊರೆತಿದ್ದೀರ ನಮ್ಗೆ. ಒಂದ್ ಹಾಡು ಹೇಳ್ಬೋದಾ ಸರ್? ಹ್ಮ್. ಹಾ, ಒಂದ್ ಸಣ್ಣದಿದ್ರೆ ಹಾಡು ಹೇಳಿ. ಹೇಳ್ಬೋದಾ? ಹ್ಮ್. ಹಾ ಸಣ್ಣ ಹೇಳಿ, ಸಣ್ಣದಿದ್ರೆ ಹೇಳಿ. ಸಣ್ಣದ. ಹಾ ಸರ್. ನೀವು ದೊಡ್ಡದು ಮಾಡಿದ್ರೆ ಮತ್ತೆ ಇಲ್ಲಿ ಟೈಮ್ ಆಗಿದೆ, ಬೇರೆ ಟೈಮ್ ಅಲ್ವಾ, ರಾತ್ರಿ ಅಲ್ವಾ, ಅದಕ್ಕೆ ಧ್ಯಾನ ಮಾಡೋ ಸಾಯಂಕಾಲ ಟೈಮ್. ಜಾಯ್ನ್ ಆಗ್ಬೇಕು ಅಂತ ಟ್ರೈ ಮಾಡಿದೆ ಸರ್. ಇದು ಯಾವ್ದು ಹೇಳಿ? ಸುದಿನ ಕೃಷ್ಣನ ಹುಟ್ಟು ಹಬ್ಬದ್ದು ಸರ್. ಕೃಷ್ಣನ ಹುಟ್ಟು ಹಬ್ಬದ್ದು ಸರ್. ಓಕೆ. ಇದು ಸುದಿನ ಮಂಗಳ ದಿನ, ಶ್ರೀ ಕೃಷ್ಣ ಜನುಮದಿನ. ಇದು ಸುದಿನ ಮಂಗಳ ದಿನ, ಶ್ರೀ ಕೃಷ್ಣ ಜನುಮದಿನ. ಮುಗಿಲು ಮೇಳಗರದ ದಿನ, ಯಮುನೆ ಮೆರೆದು ಮಿಂದ ದಿನ. ಮುಗಿಲು ಮೇಳಗರದ ದಿನ, ಯಮುನೆ ಮೆರೆದು ಮಿಂದ ದಿನ. ಇದು ಸುದಿನ ಮಂಗಳ ದಿನ, ಶ್ರೀ ಕೃಷ್ಣ ಜನುಮದಿನ. ಗೋಪಿ ತೊಟ್ಟಿಲಿಟ್ಟ ದಿನ, ಪಾಪಿ ಪುಣ್ಯ ಕಂಡ ದಿನ. ನಂದ ಗೋಕುಲ ನಲಿದ ದಿನ, ಚಂದ ಗೋವು ಉಲಿದ ದಿನ. ನಂದ ಗೋಕುಲ ನಲಿದ ದಿನ, ಚಂದ ಗೋವು ಉಲಿದ ದಿನ. ಇದು ಸುದಿನ ಮಂಗಳ ದಿನ, ಶ್ರೀ ಕೃಷ್ಣ ಜನುಮದಿನ. ಹೂವು ಹಣ್ಣು ವೀಳ್ಯ ದಿನ, ದೀಪಾರತಿ ಗಂಧ ದಿನ. ಹೂವು ಹಣ್ಣು ವೀಳ್ಯ ದಿನ, ದೀಪಾರತಿ ಗಂಧ ದಿನ. ರಾಸ ಲೀಲೆ ಕುಣಿದ ದಿನ, ಗೀತಗಾನ ಕೊಳಲ ದಿನ. ರಾಸ ಲೀಲೆ ಕುಣಿದ ದಿನ, ಗೀತಗಾನ ಕೊಳಲ ದಿನ. ಇದು ಸುದಿನ ಮಂಗಳ ದಿನ, ಶ್ರೀ ಕೃಷ್ಣ ಜನುಮದಿನ. ಸೆರೆಯ ದ್ವಾರ ತೆರೆದ ದಿನ, ಧರೆಯ ಪಾಪ ಹರಿದ ದಿನ. ಸೆರೆಯ ದ್ವಾರ ತೆರೆದ ದಿನ, ಧರೆಯ ಪಾಪ ಹರಿದ ದಿನ. ದೇವ ಮನೆಗೆ ಬಂದ ದಿನ, ದೀನರಾಸೆ ಸಂದ ದಿನ. ದೇವ ಮನೆಗೆ ಬಂದ ದಿನ, ದೀನರಾಸೆ ಸಂದ ದಿನ. ಇದು ಸುದಿನ ಮಂಗಳ ದಿನ,
ಶ್ರೀಕೃಷ್ಣ ಜನುಮದಿನ ಶ್ರೀಕೃಷ್ಣ ಜನುಮದಿನ. ಸರ್, ನೀವು ಭೌತಿಕವಾಗಿ ಎಲ್ಲರ ಮನೆಗೂ ಬರದೇ ಇದ್ರೂನು ಝೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗೋ ಎಲ್ಲಾರ ಮನೆಗೂ ಬಂದು ದೇವ್ರ ತರ ಬಂದು ನಮ್ಮ ಸಂಕಲ್ಪಗಳನ್ನೆಲ್ಲ ಸಿದ್ಧಿಸುವುದರಲ್ಲಿ ಇದ್ ಸಹಾಯ ಮಾಡ್ಕೊಡ್ತಾ ಇದ್ದೀರಾ. ನಿಮ್ಮನ್ನ ಆಶೀರ್ವಾದಿಸೋಷ್ಟು ದೊಡ್ಡವರಲ್ಲ ನಾವು, ದೇವರೇ ನೀವು ಅಂದ್ಮೇಲೆ ನಿಮ್ಮನ್ನ ಆಶೀರ್ವಾದ ಮಾಡಕ್ ನಾವೇ ಯಾರು. ಅಂದ್ರು ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು, ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮ್ಗೆ ಏನಂತ ಹಾರೈಕೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೀವು ನಮ್ಮನ್ನ ಹಾರೈಸೋರು, ನಾವು ನಿಮ್ಮನ್ನ ಏನಂತ ಹಾರೈಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಮಲ್ಲಿ ಎಲ್ಲಾ ಶಕ್ತಿನೂ ಇರುವಾಗ ನಾವ್ ಏನಂತ ಹಾರೈಸೋದು ನಿಮ್ಗೆ? ಹಾಗೇನಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು. ಸರಿ ವಿಜಯ ಸರ್, ಮಾಸ್ಟರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹಾ, ನಮಸ್ತೆ ಮೇಡಮ್. ಇನ್ನು ಸಂತೋಷ ಸರ್. ವೆರಿ ಗುಡ್. ಏನ್ ಸಂತೋಷ ನಮಗೂ ಹೇಳಿ. ನಿಮ್ ಜೊತೆ ಮಾತಾಡೋ ಸಂತೋಷ. ಕೃಷ್ಣಗೆ ಅವತ್ತಷ್ಟು ಖುಷಿ ಪಟ್ನಲ್ಲ, ಸಂತೋಷನ ಯಾವತ್ತೂ ಮರೆಯಕ್ಕಾಗಲ್ಲ. ಲೈಫ್ ಲಾಂಗ್ ಹಂಗೆ ಇರ್ಬೇಡಿ. ಹಾ ಸರ್, ನಾನು ಬರ್ದಿದೀನಿ ನೀವು ನಮ್ಗೆ ಏನೇನ್ ಹೇಳ್ಕೊಟ್ಟಿದ್ದೀರಾ ಅನ್ನೋದು. ಅದನ್ನ ಒಂದು ಬರ್ದಿದೀನಿ, ಓದಿ ಸರ್, ಅರ್ಥ ಆಗುತ್ತೆ. ಸಾರಿ, ಓದ್ತೀನಿ, ಕೇಳಿಸ್ಕೊಳ್ಳಿ. ಅಖಿಲ ಬ್ರಹ್ಮಾಂಡದ ಅನಂತ ಶಕ್ತಿಯನ್ನು, ಗುರುಭಕ್ತಿಯನ್ನು, ದೇವತೆಗಳ ಆಸಕ್ತಿಯನ್ನು, ಸಪ್ತ ಋಷಿಗಳ ಚೈತನ್ಯವನ್ನು, ತ್ರಿಮೂರ್ತಿಗಳ ತ್ರಿಶಕ್ತಿಯನ್ನು, ಚಿರಂಜೀವಿಗಳ ಚಿರತ್ವವನ್ನು, ಸಮಸ್ತ ಪಿರಾಮಿಡ್ಗಳ ಧ್ಯಾನ ಶಕ್ತಿಯನ್ನು, ವೇದಗಳ ಸಾರಾಂಶವನ್ನು ತಿಳಿಯ ಹೇಳುತ್ತಾ, ಮಹಾ ಋಷಿಗಳ ಯೋಗ ಜ್ಞಾನ ಶಕ್ತಿಯನ್ನು ತೆರೆದ ಕಣ್ಣಿನ ನೋಟದೊಳಗೆ ಪಾಪ ಕರ್ಮಗಳ ಕಳೆಯುತ್ತಾ ಮುಕ್ತಿ ಪಡೆಯುವ ಶಕ್ತಿ ನೀಡುತ್ತಾ, ಮುಗುಲ್ನಗೆಯ ಮುಗ್ಧ ಮನಸ್ಸಿನ ಗೂಢಾಕೇಶ ಜ್ಞಾನಿಗೆ ವಂದನೆ, ಅಭಿವಂದನೆ. ಕರ್ಮ ಪ್ರಾಕ್ಷಾಳನೆ ಮಾಡುತ್ತಾ ಬಂಧು ಬಳಗವ ಬದ್ಧ ಶತ್ರುವಿನ ಆತ್ಮ ಕ್ಷೇತ್ರಕ್ಕೆ ದಾರಿ ತೋರುವ ಯೋಗಿಗೆ ವಂದನೆ. ನಿದ್ದೆಯನ್ನು ಗೆದ್ದು ಬಾರೋ, ನಿನ್ನ ಯುದ್ಧವನ್ನು ಗೆಲ್ಲು ನೋಡೋ ಎಂದು ಸಾರುವ ಧ್ಯಾನಿಗೆ ವಂದನೆ, ಅಭಿನಂದನೆ. ಎಲ್ಲ ಪ್ರಶ್ನೆಗೆ ಉತ್ತರ, ನಿಮ್ಮ ಜೀವಕ್ಕೆ ರಕ್ಷಣೆ ಕಾಡಿ ಬೇಡಿ ತಂದು ಕೊಡುವ ತ್ಯಾಗಿಗೆ ವಂದನೆ, ಅಭಿವಂದನೆ. ಸೊ ಇವೆಲ್ಲ ನೀವು ಮಾಡ್ತಾ ಇದ್ದೀರಿ ಸರ್. ಅಂದ್ರೆ ನೀವೇ, ನಮಗ್ ಗೊತ್ತಿಲ್ಲ ನಿಜ ಅಂದ್ರೆ, ಮೊದ್ಲು ಇಷ್ಟೆಲ್ಲ ಬೇಡ್ಬೇಕನ್ನೋದು ಗೊತ್ತಿಲ್ಲ. ಏನು ಪಿತೃ ದೇವತೆಗಳನ್ನ ಬೇಡ್ಬೇಕು, ಇಷ್ಟೆಲ್ಲ ದೇವತೆಗಳಿದ್ದಾರೆ, ಏನೂ ಗೊತ್ತಿಲ್ಲ. ಏನೋ ನಮಸ್ಕಾರ ಮಾಡ್ತಾ ಇದ್ವಿ, ಏನಾದ್ರೂ ಬೈಕೆ ಇದ್ರು ಅಂತ ಕೇಳ್ತಾ ಇದ್ವಿ, ಇಲ್ಲ ಅಂದ್ರೆ ರಾಮ ಗೋವಿಂದ, ಇಷ್ಟೇ ನಮ್ಗ್ ಗೊತ್ತಿದ್ದು. ಅಂದ್ರೆ ನಿಮ್ ಹತ್ರ ಬಂದ್ಮೇಲೆ ನೋಡಿ ಇಷ್ಟು ಬರ್ದಿದ್ದೀನಲ್ಲ, ಈ ಪಾಪ ಕರ್ಮಗಳನ್ನ ಯಾವ ರೀತಿ ಕಲಿಬೇಕು, ಕರ್ಮವನ್ನ ಯಾವ ರೀತಿ ಕಳ್ಕೋಬೇಕು, ಮತ್ತೆ ದೇವತೆಗಳನ್ನ ಶಕ್ತಿ ಇರೋದು ಎಲ್ಲ, ಈ ಅಖಿಲಾಂಡ ಬ್ರಹ್ಮಾಂಡದಲ್ಲಿ ಎಷ್ಟು ಅನಂತವಾದ ಶಕ್ತಿ ಅಡಗಿದೆ ಅನ್ನೋದನ್ನ ತಿಳ್ಕೊಂತಾ ಇದೀವಿ. ಅಂದ್ರೆ ಏನೋ ಒಂದ್ ಶಕ್ತಿ ಪಡಿತಾ ಇದೀನಿ, ನನಗೆ ಅದು ಅರ್ಥ ಆಗ್ತಿಲ್ಲ. ವರ್ಣಿಸೋಕು ಬರ್ತಾ ಇಲ್ಲ ನನಗೆ, ಸುಮ್ನೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಮಾರ್ನಿಂಗ್ ಹಂಗೆ ಆಯ್ತು ಸರ್, ಸಡನ್ ಆಗಿ ಆರೆಂಜ್ ಕಲರ್ ಫುಲ್ಲು ನಮಸ್ಕಾರ ಮಾಡುವಾಗ, ನನ್ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಆಮೇಲೆ ನೋಡ್ತೀನಿ, ಏನ್ ಈ ತರ ಕಾಣಿಸ್ತಿದೆ ಅನ್ಕೊಂಡೆ ನಾನು ಸೂರ್ಯ ನಮಸ್ಕಾರ ಮಾಡುವಾಗ. ಒಟ್ಟಲ್ಲಿ ನಾನು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಮಾತ್ರ ಸೂಪರ್ ಆಗಿರುತ್ತೆ, ಒಂಥರ ಏನೋ ಶಕ್ತಿ ಬರ್ತಿದೆ ಅನ್ನೋದು ಅನಿಸ್ತಾ ಇದೆ ನನಗೆ. ಇದೆಲ್ಲ ನಿಮ್ಮಿಂದಾನೇ ನನಗೆ ಗೊತ್ತಾಗಿರೋದು ಸರ್. ಇನ್ನೇನ್ ಹೇಳ್ಬೇಕು ನನ್ಗೆ ಮಾತಾಡಕ್ ಬರ್ತಾ ಇಲ್ಲ ಆಕ್ಚುಲಿ, ಏನ್ ಬರುತ್ತೋ ಅದನ್ನ ಹೇಳ್ತಾ ಇದ್ದೀನಿ ಸರ್. ಅಷ್ಟೇ ಸರ್. ಮತ್ತೆ ತುಂಬಾ ಸಂತೋಷ ಅಂತೂ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ನಾನ್ ನನ್ ಕಣ್ಣು ನೋಡ್ಬೇಕು ಅಂತ ಇಷ್ಟ ಇದ್ನಲ್ಲ, ಕಣ್ಣು ಮುಚ್ಕೊಂಡಾಗೆಲ್ಲ ನಿಮ್ ಕಣ್ಣು ನೋಡ್ಕೊಂಡೇ ನಾನು ಧ್ಯಾನ ಮಾಡ್ತೀನಿ. ಮತ್ತೆ ಉಮೇಶ್ ಸರ್ ನನ್ ಫ್ರೆಂಡ್, ಅವರುನು ಪ್ರಕೃತಿಯನ್ನ ಯಾವ ರೀತಿ ನೋಡ್ಬೇಕು ಅಂತ ಹೇಳ್ಕೊಟ್ರು ನಮ್ಗೆ. ಮತ್ತೆ ಫಸ್ಟ್ ನಾನು ಅವರಿಂದ ಕಲ್ತಿದ್ದು ಶ್ವಾಸದ ಮೇಲೆ ಧ್ಯಾಸ ಇಟ್ಕೊಳ್ಳೋದು, ಅಂದ್ರೆ ಥಿಂಕ್ ಡಿಫ್ರೆಂಟ್ಲಿ, ಭಿನ್ನವಾಗಿ ಆಲೋಚಿಸಿ ಬುಕ್ ಬರ್ದಿದಲ್ಲ ಪ್ರಕೃತಿ ಸರ್, ಉಮೇಶ್ ಸರ್.
ಅವರಿಂದ ಕಲ್ತಿದ್ದು. ಅವರಿಂದ ಯಾಕಂದ್ರೆ ಕಲ್ತ ಮೇಲೆ ಮತ್ತೆ ಇಲ್ಲಿ ಗೂಢಾಕೇಶಿಗೆ ಬಂದಿದ್ದೀನಿ. ಅದನ್ನು ಕ್ಲಾಸಸ್ ಅಟೆಂಡ್ ಮಾಡ್ತೀನಿ ಸರ್. ನಾನು 6:30 to 7:30 ಟೈಮ್ ಇದ್ದಾಗೆಲ್ಲ ಅಟೆಂಡ್ ಮಾಡ್ತೀನಿ. ಮತ್ತೆ ಗೂಢಾಕೇಶದಲ್ಲಿ ಅಂದ್ರೆ ಇದ್ರಲ್ಲಿ ಒಂದು ವಿದ್ಯೆ ಇಲ್ಲ, ಎಷ್ಟು ಅನಂತ ಕೋಟಿ ವಿದ್ಯೆಗಳಿದಾವೆ ಅನಿಸ್ತೈತೆ. ಅನಂತ ಕೋಟಿಯಲ್ಲಿ ಇವಾಗ ಒಂದ್ ಸಾಸಿವೆ ಅಷ್ಟುನು ಗೊತ್ತಿಲ್ಲ ನಮ್ಗೆ, ಏನು ಗೊತ್ತಿಲ್ಲ. ಏನಂದ್ರೆ ಏನಿಲ್ಲ, ಏನ್ ನೋಡ್ತೀವೋ ಏನ್ ಮಾಡ್ತೀವೋ, ಏನೋ ಒಂದ್ ಬಾಳ್ತಾ ಇದೀವಿ, ಬದುಕ್ತಾ ಇದೀವಿ, ನಮಸ್ಕಾರ ಮಾಡ್ತಾ ಇದೀವಿ, ಬಂದಿದೀನಿ ನೋಡ್ತಾ ಇದೀವಿ ಅಷ್ಟೇ ಹೊರ್ತು ಇನ್ ಏನೂ ಗೊತ್ತಿಲ್ಲ ಅನ್ನೋದು ಇವಾಗ ಗೊತ್ತಾಗ್ಬಿಟ್ಟಿದೆ. ಸೊ ಏನೋ ಬರೋದನ್ನ ನಿಮ್ಗೆ ಅರ್ಪಣೆ ಮಾಡೋದು ನಮ್ಮ ಒಂದು ಭಕ್ತಿನೋ ಇಲ್ಲ ಏನೋ ಪ್ರೀತಿನೋ ಏನೋ ನೀವೇ ತಗೋಬೇಕಷ್ಟೇ, ನಮಗ್ ಗೊತ್ತಿಲ್ಲ. ಅಂದ್ರೆ ನೀವು ಅಷ್ಟು ಸಾಧನೆ ಮಾಡಿ ನಮ್ಗೆ ಎಲ್ಲ ತಿಳಿಯೋ ರೀತಿ ಮಾಡ್ತಿದ್ದೀರಲ್ಲ, ಅದಕ್ಕೆ ನಾವು ಏನ್ ಹೇಳ್ಬೇಕು ಗೊತ್ತಾಗಲ್ಲ ಸರ್. ಸೊ ಚಿರಋಣಿಯಾಗಿ ಇರ್ಬೇಕು. ಮತ್ತೆ ಮೇಡಮ್ ಹೇಳ್ದಂಗೆ ನೀವು ಎಷ್ಟೋ ಸಾಧನೆ ಮಾಡಿ ಇವಾಗ ನಮ್ಗೆ ಹೇಳ್ಕೊಡೋ ಶಕ್ತಿ ಬಂದಿದೆ ನಿಮಗೆ ಅಲ್ವಾ. ಸೊ ನಿಮ್ಗೆ ನಾವು ಆಶೀರ್ವಾದ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ನಮಗ್ ಗೊತ್ತಾಗಲ್ಲ, ಪ್ರೀತಿಯನ್ನಷ್ಟೇ ತೋರ್ಸಕ್ಕಾಗುತ್ತೆ. ಆಶೀರ್ವಾದ ಎಲ್ಲ ನೀವೇ ಮಾಡ್ಬೇಕು ನಮ್ಗೆ. ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಅಂದ್ರೆ ಜ್ಞಾನದಲ್ಲಿ ದೊಡ್ಡವ್ರಿದ್ದೀರಾ ನೀವು. ಸೊ ಅದರಿಂದ ನಾವು ಆ ಶಕ್ತಿಯನ್ನ ಪಡ್ಕೋಬೇಕು. ನಿಮ್ಗೆ ಪ್ರೀತಿ ಅಷ್ಟೇ ತೋರ್ಸೋ ಶಕ್ತಿ ಇದೆ ನಿಮ್ಗೆ. ಈ ತರ ಸದಾ ಸಂತೋಷ, ನಿಮ್ಮನ್ನ ನೆನೆದ್ಕೊಳ್ಳೆ ಅಂತ ಅಲ್ಬಿಟ್ಕೊಂತೀವಿ. ಅದೇನು ಭಯನೇ ಇಲ್ಲ ನನಗೆ. ಕಣ್ ನೋಡ್ಬೇಕು, ಇವಾಗ್ಲೂ ಅದೇ ಆಸೆ, ಏನಂತ ಗೊತ್ತಿಲ್ಲ ನನಗೆ. ಕಣ್ ನೋಡ್ಬೇಕು ಅನ್ನೋದೇ ಆಸೆ. ಮತ್ತೆ ನಿಮ್ ಜೊತೆ ಧ್ಯಾನ ಮಾಡ್ಬೇಕು, ನಿಮ್ ಜೊತೆ ಕೂತ್ಕೊಂಡು. ಅವಾಗ ಇನ್ನೇನ್ ಶಕ್ತಿ ಬರುತ್ತೆ ಅನ್ನೋದು ನನ್ ಫೀಲ್ ಆಗ್ತಿದೆ. ಸರ್ ಜೊತೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು, ಅವಾಗ ಗೊತ್ತಾಗುತ್ತೆ ನನಗೆ ರಿಯಲ್ ಶಕ್ತಿ ಅನ್ನೋದು. ನನಗೆ ಆಸೆ ಜಾಸ್ತಿ ಇದೆ. ಮತ್ತೆ ಗದಗಕ್ಕೆ ಬರ್ಬೇಕು ಸರ್, ಹೆಂಗ್ ಬರೋದು ಗೊತ್ತಿಲ್ಲ ನನಗೆ. 24th ಅಲ್ಲಿ ಬಂದ್ರೆ ಎಲ್ಲಿರೋದು ಗೊತ್ತಾಗ್ತಾ ಇಲ್ಲ ನನಗೆ. ಅಂದ್ರೆ ನನ್ಗೆ ಎಲ್ಲೂ ಆತರ ಬಂದು ಅಷ್ಟು ಗೊತ್ತಿಲ್ಲ, ಸಿಂಗಲ್ ಆಗಿ ಬಂದು. ಬರೋ ಮುಂಚೆ ನಾನು ಫೋನ್ ಮಾಡ್ತೀನಿ ಸರ್, ನೀವು ಹೇಳಿ ನನಗೆ ಅಡ್ರೆಸ್. ಬರೋರಿಗೆ ಅಡ್ರೆಸ್ ಏನ್ ಕಷ್ಟ ಇಲ್ಲ. ಸರಿ ಸರ್. ಬರೋರಿಗೆ ಅಡ್ರೆಸ್ ಏನ್ ಕಷ್ಟ ಇಲ್ಲ. ಆಮೇಲೆ ಮೊದಲನೇ ದಿವಸ ಬಂದ ರಾತ್ರಿ ಹೋಗ್ಕೋಬಹುದು. ಓಕೆ ಓಕೆ ಸರ್. ಏನ್ ಎಷ್ಟಿದೆ ತೊಂದ್ರೆ ಇಲ್ಲ. ಸರ್, ಇನ್ನ ಏನೇನೋ ಇದೆ. ಅಂದ್ರೆ ಎಕ್ಸ್ಪ್ಲೈನ್ ಮಾಡೋ ಶಕ್ತಿನೂ ಸಿಕ್ತಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಿದ್ವಿ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ ಅಂತಾರಲ್ಲ, ಆ ರೀತಿ ನಾವು ಎಕ್ಸ್ಪ್ಲೈನ್ ಮಾಡೋಕ್ ಆಗ್ತಿಲ್ಲ, ಅನುಭವಿಸ್ತಾ ಇದೀವಿ. ಆತರ ಆಗ್ತಿದೆ ಇವಾಗ. ಇಡೀ ಪ್ರಪಂಚನ ನೋಡೋ ದೃಷ್ಟಿನೇ ಬೇರೆ ಆಗ್ಬಿಟ್ಟಿದೆ ನಮ್ಗೆ. ಮತ್ತೆ ಇನ್ನೊಂದು ಸರ್, ಸತ್ಯ ಗೊತ್ತಿದ್ದು, ಅವಾಗ್ಲೇ ಒಂದು ಕ್ವಶನ್ ಹಾಕಿದೀನಿ ನೋಡಿ. ಸತ್ಯ ಗೊತ್ತಿದ್ದೂನು ಅದು ಸತ್ಯ ಅಲ್ಲ ಅಂತ ಆ ತಪ್ಪನ್ನ ಹೇಳೋ ಕಡೆ ಹೆಂಗೆ ಮಾತಾಡೋದು, ಹೆಂಗೆ ಅವ್ರ ಜೊತೆ ಹೊಂದ್ಕೊಳ್ಳೋದು ಗೊತ್ತಾಗ್ತಿಲ್ಲ. ಇವಾಗ ನಾ ಅದನ್ನ ಹೇಳಿದ್ನಲ್ಲ, ವಿಚಾರ ಮಾಡ್ಬೇಕು ಫಸ್ಟ್ ಯಾವ್ದು ಅದನ್ನ ಹೇಗೆ ಹೇಳಬೇಕು ಅಂತ. ಅಂದ್ರೆ ಪರಿಣಾಮ ಹೇಳಿದ್ರೆ ಏನಾಗ್ತದೆ ಅನ್ನೋ ಪರಿಣಾಮವನ್ನು ಮೊದಲು ನಾವು ಗಮನಿಸ್ಬೇಕು. ಹೇಳಿದ್ರೆ ಏನಾಗ್ತದೆ ಅನ್ನೋದು, ಅಂದ್ರೆ ಅದು ಹಂಗಂತ ದುಷ್ಟರಿಗೆ ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸಜ್ಜನರಿಗೆ ತೊಂದರೆ ಆಗ್ತದ, ಒಳ್ಳೆಯವರಿಗೆ ತೊಂದರೆ ಆಗ್ತದ ಅನ್ನೋದನ್ನ ವಿಚಾರ ಮಾಡ್ಬೇಕು. ಆವಾಗ ಹೇಳ್ಬೇಕು. ಒಂದು ಎರಡನೇದು ಆ ಅದನ್ನ ಬೆಳೆಸ್ಕೊಳ್ಬೇಕು. ಯಾಕೆಂದ್ರೆ ದುರ್ಯೋಧನ ಬೇರೆ ಅಲ್ಲ ಕೃಷ್ಣನಿಗೆ. ಯಾಕೆಂದ್ರೆ ಇಬ್ರು ಬೀಗರೇ. ದುರ್ಯೋಧನನ ಮಗಳನ್ನ ಕೃಷ್ಣನ ಮಗ ಸಾಂಬನಿಗೆ ಮದುವೆ ಮಾಡ್ಕೊಂಡು ಬಂದಿದ್ದ. ಇಬ್ರು ನೆಂಟ್ರು, ಆದ್ರೂ ಮುಲಾಜಿಂದ ಮಾತಾಡ್ತಾ ಇದ್ದ ಯಾರು, ಕೃಷ್ಣ. ಅವನು ಮನೆಗೆ ಊಟಕ್ಕೆ ಕರೆದಾಗ ಹೇಳಿದ, ನೀನು ಪಾಪಿ, ನಿನಗೇನು ಒಂದು ಸ್ವಲ್ಪವೂ ಒಳಗಡೆಯಿಂದ ಪ್ರೀತಿಯಿಂದ ಕರೀತಾ ಇಲ್ಲ, ನಿನ್ನ ದೊಡ್ಡ ಸ್ಥಾನಕ್ಕೆ ತೋರ್ಸ್ಕೊಳ್ಳೋಕೆ ನನ್ನ ಕರಿತಾ ಇದ್ದೀಯ. ಹಾಗಾಗಿ ನಿನ್ನಂತ ಮನೆಗೆ ಬರೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ವಿದುರನ ಮನೆಗೆ ಕರೆಯದೇ ಇದ್ರು ಕೂಡ ವಿದುರನ ಮನೆಗೆ ಹೋಗ್ತಾನೆ. ಹಾಗೆ ಆ ಒಂದು ತಾಕತ್ತು ನಾವು ಬೆಳೆಸ್ಕೋಬೇಕಷ್ಟೆ. ತಪ್ಪು ಅಂದ್ರೆ ಮುಲಾಜಿಲ್ದೆ ಹೇಳುವ ಇದನ್ನ ನಾವು ಬೆಳೆಸ್ಕೋಬೇಕು. ಅದು ಕೃಷ್ಣನಿಗಿತ್ತು. ಸಾಧ್ಯವಾದ್ರೆ ಅದನ್ನ ನಾವು ಬೆಳೆಸ್ಕೋಬೇಕು. ಸರ್ ನನ್ನಲ್ಲಿ ಇಲ್ಲ ಅದೇ ಅಂದ್ರೆ ಗುಣ ಸರ್, ನನ್ಗೆ ಆಪೋಸಿಟ್ ಆಗಿರೋದು. ನನ್ಗೆ ಏನಂದ್ರೆ ಅದು 1000 ಜನ ಇಲ್ಲಿ ಅದನ್ನ ವಿಚಾರಣೆ ಮಾಡ್ಕೊಂತೀನಿ, ನನಗೆ ಕ್ವಶನ್ ಹಾಕೊಂತೀನಿ, ಮತ್ತೆ ಹೋಗಿ ಕೇಳ್ಬಿಡ್ತೀನಿ ಸರ್. ಅದೇನಾದ್ರೂ ಆಗ್ಲಿ, ಸತ್ತೋದ್ರು ಪರವಾಗಿಲ್ಲ ಅಂತ ಹೋಗಿ ನುಗ್ಬಿಟ್ಟು ಕೇಳ್ತೀನಿ. ಇವಾಗ ನಮ್ಮ ಮನೆ ಹತ್ರ ಹಸುಗಳಿದಾವೆ ಸರ್. ನಾನು ಅವಾಗ ಎಷ್ಟು ಪ್ರಯತ್ನ ವಾಟ್ಸಪ್ ಅಲ್ಲೆಲ್ಲ ಹಾಕ್ಬಿಟ್ಟಿದೀನಿ, ಫೇಸ್ಬುಕ್ ಅಲ್ಲೆಲ್ಲ ಹಾಕ್ಬಿಟ್ಟಿದೀನಿ, 3-4 ಇದಕ್ಕೆ ಗೋಶಾಲೆಗೆಲ್ಲ ಫೋನ್ ಮಾಡಿದೀನಿ, ಆದ್ರೂ ಒಂದು ಹಸುನ ಉಳ್ಸಕ್ಕಾಗಿಲ್ಲ ಸರ್. ಇವಾಗ್ಲೂ ನಡೀತಾ ಇದೆ, ಎಲ್ರಿಗೂ ಗೊತ್ತು, ಇಲ್ಲಿರೋ ಹಿಂದೂಗಳಿಗೆಲ್ಲಾನು ಗೊತ್ತು, ಇಲ್ಲಿರೋ ಪೊಲೀಸ್ ಸ್ಟೇಷನ್ ಅವ್ರಿಗೂ ಗೊತ್ತು ಇಲ್ಲಿ ನಡೀತಾ ಇದೆ ಅಂತ. ಆದ್ರೂನು ಅವರು ಸುಮ್ನೆನೆ ಇದಾರೆ. ನಾನು ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ. ಕೇಳಿದ್ರೆ ಎಲ್ರು ಹಂಗೆ ಕಣಮ್ಮ ಅಂತಾರೆ, ನಾನೊಬ್ಳಿಗೆ ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ. ಗೊತ್ತು ಸರ್, ಇಲ್ಲಿರೋರ್ಗೆ ನಿಜವಾಗ್ಲೂ ಗೊತ್ತು. ನೀವು ಬೇಕಾದ್ರೆ ನೀವು ಫೋನ್ ಮಾಡಿ ಕೇಳಿ,
ಎಲ್ಲಿ ಬೆಂಗಳೂರು ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಎಲ್ಲಿರೋದು ಹೇಳ್ತೀನಿ. ನೀವು? ಬೆಂಗಳೂರು ಸರ್. ಹೌದಾ? ಪೊಲೀಸ್ ಸ್ಟೇಷನ್ ಪೊಲೀಸ್ ಸರ್ ಸ್ಟೇಷನ್ ಅವರು ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ಅಲ್ಲಿ ರ್ಯಾಲಿ ಮಾಡೋಣ ಒಂದು, ಆಯ್ತಾ? ಹ್ಮ್ ಸರ್, ಹ್ಮ್. ಬನ್ನಿ ಸರ್, ಮಾಡೋಣ ಸರ್. ಹ್ಮ್. ಇಲ್ಲೆಲ್ಲ ನಿಮ್ಮ ಮಾಡಿದ್ರಲ್ಲ ಅಲ್ಲಿ ಸರ್ ಅವತ್ತು, ತಿಂಡ್ಲು ವಿದ್ಯಾರಣ್ಯಪುರ ಎಲ್ಲ ಮಾಡಿದ್ದಾರೆ. ಈ ಕಡೆ ನಡೆಯೋದು ಗೊತ್ತು ಹಾ. ಸರ್, ಎಷ್ಟೊಂದ್ ಜನಕ್ಕೆ ಗೊತ್ತು. ಗೋಶಾಲೆಗ್ ಮಾಡಿದ್ನಲ್ಲ, ಅವ್ರು ಹೇಳಿದ್ರು ನನಗೂ ಗೊತ್ತಮ್ಮ ಅಲ್ಲಿ ನಡೀತಾ ಇರೋದು ಅಂತ. ಆದ್ರೆ ಏನ್ ಮಾಡೋದು, ಏನಾದ್ರೂ ಅವ್ರನ್ನ ಎದುರಾಕೊಂಡ್ರೆ ಫ್ಯಾಮಿಲಿಗೆಲ್ಲ ತೊಂದರೆ ಕೊಡ್ತಾರೆ, ಅಲ್ಲಿ ಜನನೇ ಸರಿ ಇಲ್ಲ ಅಂತ ಮಾತಾಡಿದ್ರು ಸರ್. ನನಗಂತೂ ತುಂಬಾ ನೋವಾಯ್ತು ಸರ್. ಅವತ್ತು ಮಧ್ಯಾಹ್ನ 3 ಗಂಟೆಗೆ ಸರ್ ಹಸುನ ಹಿಡ್ಕೊಂಡು ಹೋಗ್ತಿದ್ರೆ, ನಾನು ಕೋಪದಿಂದ ಹೋದೆ ಹಿಂದೆ. ಆ ಹಸು ಅವ್ರೆಷ್ಟು ಹಿಂಗ್ ಎಳೆದ್ರು ಹೋಗಿಲ್ಲ ಸರ್, ನನ್ನೇ ನೋಡ್ತಾ ಇತ್ತು, ಕಾಪಾಡ್ತೀನೇನೋ ಅಂತ. ಅವರು ಹೆಂಗಿದಾರೆ ಅಂದ್ರೆ ದಾಂಡುಗರ ತರ ಇದಾರೆ. ನನ್ಗ್ ಭಯ ಆಯ್ತು, ಏನು ಅಂತ ಹಿಂಗ್ ನೋಡಿದ್ರು. ಆದ್ರೂ ನಾನ್ ಏನ್ ಮಾಡ್ದೆ, ಒಬ್ಳೆ ಹೋಗ್ತಿದ್ದೆ ಸರ್. ಅಲ್ಲಿ ಸ್ವಲ್ಪ ಬೆಟ್ಟ ತರಾನು ಇದೆ, ಅವ್ರು ಬೇರೆ ಮುಸ್ಲಿಮರು. ಮೊದ್ಲೇ ಹಸುನೇ ಕಡಿತಾರೆ ಅಂದ್ರೆ ಇನ್ನೇನ್ ಲೆಕ್ಕ ಇರುತ್ತೆ ಅನ್ಸ್ತು ನನಗೆ. ಸರಿ, ಗೊತ್ತಿಲ್ದೆ ಹಿಂಗ್ ಹೋಗಿ ದೇವ್ರನ್ನ ಬೇಡ್ಕೊಂಡೆ. ಅವಾಗ ಒಂದ್ ಸ್ವಲ್ಪ ನೆಮ್ಮದಿ ಕೊಡ್ತು. ನಾನ್ ಏನ್ ಅನ್ಕೊಂಡೆ ಅಂದ್ರೆ, ಆ ಹಸುನ ಯಾರ್ ಕಡ್ದ್ಬಿಟ್ಟು ಸಾಯಿಸ್ತಾರೋ ಆ ಹಸುಗೆ ನೋವಾಗ್ಬಾರ್ದು ಸಾಯಿಸುವಾಗ. ಅದನ್ನ ತಿಂತಾರಲ್ಲ ಅವರೆಲ್ಲ ವಾಂತಿ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಬುದ್ಧಿ ಬರುತ್ತೆ. ಆ ತರ ಮಾಡಪ್ಪ ಕೃಷ್ಣ ಅನ್ಬಿಟ್ಟು ಬೇಡ್ಕೊಂಡ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ಮತ್ತೆ ಅಲ್ಲಿ ಜನನೂ ಸತ್ತಿಲ್ಲ, ಏನಿಲ್ಲ, ಆರಾಮ್ಸೆ ಇದಾರೆ ಸರ್. ಇನ್ನೊಂದ್ ಹಸುನು ಸಾಯಿಸ್ತಾರೆ. ಮತ್ತೆ ದೇವ್ರ ಅದ್ ಮಾಡ್ಬೇಕಲ್ಲ ಸರ್, ನನ್ಗೆ ಆ ಶಕ್ತಿ ಇಲ್ಲ ಅಂತಾನು ಕೇಳ್ಕೊಂಡಿದೀನಿ. ಸರ್ ಯೂಶುವಲ್ ಏನ್ ಆಗಿ ಆ ಮಾಡೋದು? ಸೈಡ್ ಪೂರ್ತಿ ಮಾರ್ಕೆಟ್ ಸೈಡ್ ಪೂರ್ತಿ ಇದೆ ಸರ್, ಬಟ್ ಶಾಪ್ಸ್ ಎಲ್ಲ ಇದೆ. ಬಟ್ ಯಾರು ಎಲ್ಲರಿಗೂ ನಾರ್ಮಲ್ ಆಗಿ ಯೂಶುವಲ್ ಆಗಿ ಸೇಲ್ ಮಾಡ್ತಿರ್ತಾರೆ, ಬಟ್ ಯಾರು ಏನು ಲೀಗಲ್ ಆಕ್ಷನ್ ತಗೊಳಲ್ಲ ಸರ್ ಅಲ್ಲಿ. ಹ್ಮ್ ಅವಾಗ ಏನ್ ಪ್ರಯೋಜನ ಮಾಡಿದ್ದು? ನಾವ್ ರ್ಯಾಲಿ ಮಾಡಿ ಪ್ರಯೋಜನ ಏನು? ಎಲ್ಲ ಗೊತ್ತಿದ್ದು ಬಾಯಿ ಮುಚ್ಕೊಂಡಿದ್ರೆ ನಾವೇನ್ ವಿರುದ್ಧ ಮಾಡ್ದಂಗೆ. ಅದೇ ಅರ್ಧ ಕೋಪ ಮಾಡ್ಕೊಂಡು ಸುಮ್ನೆ ಇದ್ದೆ ನಾನು. ಏನ್ ಮಾಡ್ತಾ ಇದೀವಿ, ಸುಮ್ನೆ ಬಡ್ಕೊಂತಿದೀವಿ, ಎದುರ್ಸೋ ಶಕ್ತಿ ಇಲ್ಲ. ಇವಾಗ ಮೂಕರಾಗಿ ಬಾಯಿ ಮುಚ್ಕೊಂಡು ಮನ್ಸಲ್ಲಿ ನೋವು ಪಟ್ಕೊಂಡಿದೀವಿ ಅಷ್ಟೇ. ಅಷ್ಟೇ, ನಿಜ ಹೇಳ್ತೀನಲ್ಲ, ಅಷ್ಟೇ ಮಾಡ್ತಿರೋದು. ನಾನಂತೂ ಅಷ್ಟೇ ಮಾಡ್ತಿರೋದು. ನಾನ್ ನೋಡಿ ಎಲ್ಲಾರ ಹತ್ರನು ಕೇಳಿದೀನಿ, ಪರ್ಸನಲ್ ಆಗಿ ಕೇಳಿದೀನಿ. ಆ ಹಸು ಹೋಗ್ತಿಲ್ಲ, ಇನ್ನೊಂದಪ್ಪ ಕರ್ಕೊಂಡು ಹೋಗಿ ಅಲ್ಲಿ ತನಕ ನಮ್ ಹಿಂದೂ ಅವರೇ ಬಿಟ್ಟು ಬಂದಿದ್ದಾರೆ. ಅವ್ರು ಬಂದಾಗ ನನ್ಗೆ ಎಷ್ಟು ಅಳುನೇ ಬಂತು. 2-3 ದಿನ ಈ ಮನೆಗೆ ಇಲ್ಲಿಂದ ಹೋಗೇ ಬಿಟ್ಟೆ ನಾನು. ಅಲ್ಲಿದ್ರೆ ತಲೆ ನೋವು ಬಂದ್ಬಿಟ್ಟಿತ್ತು ನನ್ಗೆ, ಅದೇ ಬರ್ತಿದೆ ಕಣ್ಣಲ್ಲಿ. ನಿಜ ಅಂದ್ರೆ ಎಷ್ಟು ಅದು ಹೋಗಲ್ಲ ಅಂತ ಹಿಂದಿಂದ ಎಳಿತಾ ಇದ್ರುನು ಕರ್ಕೊಂಡು ಹೋಗಿ ಬಲವಂತದಿಂದ ಬಿಟ್ಟು ಅಂದ್ರೆ ಅದನ್ನ ನೆನ್ಸ್ಕೊಳ್ಳಿ. ಸುಮ್ನೆ ನಿಜ ಅಂದ್ರೆ ಅವಾಗ್ಲೇ ಜೀವ ಹೋಗಿದ್ರು ನಾನ್ ನಿಜ ಅದನ್ನ ಕತ್ಕೊಡ್ತಿದ್ದೆ ಅವ್ರಂಗ್ ಮಾಡಿದ್ರು. ಹ್ಮ್. ಹಂಗೆ ತಾನೆ ಹೇಳಿರೋದು, ಬುದ್ಧ ಹೇಳಿರೋದು ಹಂಗೆ ಅಲ್ವಾ? ನಿಜವಾಗ್ಲೂ ಸರ್, ನಾನಿನ್ಗೆ ಇವಾಗ ನನ್ಗೆ ಸಾವು ಅಂದ್ರೆ ಗೊತ್ತಾಗ್ಬಿಡ್ತು. ನಮ್ ಜೀವ, ಈ ಶರೀರ ಮಾತ್ರ ಸತ್ತೋಗುತ್ತೆ, ಆ ತರ ಧೈರ್ಯ ಇದೆ ಅವತ್ತು ನನ್ಗೆ. ಅವತ್ತು ಹೇಳಿದ್ರಲ್ಲ ನೀವು, ಪ್ರೀತಿ ಸರ್. ಅಂದ್ರೆ ಏನದು, ಪಶು ಪಕ್ಷಿ ಪ್ರಾಣಿಗಳೆಲ್ಲ ನಮಗೆ ಅಟ್ರಾಕ್ಟ್ ಆಗ್ಬೇಕಲ್ವಾ, ನಾವು ತಪಸ್ಸು ಜಾಸ್ತಿ ಮಾಡಿದ್ರೆ. ಹಾ, ಅಂತ ಹೇಳಿ ನೀವು ಹೇಳಿದ್ರಿ. ಅದು ಹೌದು ಸರ್. ಕಾನ್ಸೆಪ್ಟ್ ಏನು ಅಂದ್ರೆ, ಹಿಂದೆ ನೀವು ಗಮನಿಸಿರ್ಬೋದು, ಈ ಋಷಿ ಮುನಿಗಳು ಅವರೆಲ್ಲ ಇರುವಾಗ, ಅವರ ತಪಸ್ಸು, ಅವರ ಒಂದು ಕುಟೀರ ಏನಿರ್ತಾ ಇತ್ತು ಅಲ್ಲಿ, ಏನಂತೀವಿ, ಮೃಗಗಳು ಕೂಡ ಅಂದ್ರೆ ಹುಲಿ ಸಿಂಹ ಈ ತರದ ಪ್ರಾಣಿಗಳು ಬಂದ್ರು ಕೂಡ ಅವು ಕೂಡ ಸಾತ್ವಿಕವಾಗಿ ವರ್ತನೆ ಮಾಡ್ತಾ ಇದ್ವು. ಯಾಕೆ ಅಂತಂದ್ರೆ ಅವರ ತಪೋಶಕ್ತಿ, ಅವರ ಇದಕ್ಕೆ ಯಾರು ಕನೆಕ್ಟ್ ಆಗ್ತಾರೆ ಅವ್ರು ಏನಾಗ್ತಾ ಇದ್ರು, ಅವರ ಹಾಗೇನೆ ಸಾತ್ವಿಕರಾಗಿ ಬದಲಾಗ್ತಾ ಇದ್ರು. ಅಂದ್ರೆ ಆ ಕುಂಡಲಿನಿ ಶಕ್ತಿಗೆ ಅಷ್ಟು ಶಕ್ತಿ ಇದೆ. ಅಂದ್ರೆ ಒಬ್ಬ ಸಾಧಕನಿಗೆ ಅವನ ಸಾಧನೆಯ ಆ ಒಂದು ಅವನ ಪ್ರಭಾವಳಿಗೆ ಏನಾದ್ರೂ ಅವರು ಬಂದ್ರೆ ಅವರು ಕೂಡ ಅವನ ಹಾಗೇನೆ ಕಂಟ್ರೋಲ್ಗೆ ಬರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಬುದ್ಧ ಇದ್ನಲ್ಲ, ಬುದ್ಧನ ಒಂದು ಆರಾಗೆ ಯಾರಾದ್ರೂ ಕನೆಕ್ಟ್ ಆದ್ರೆ ಅವನು ಎಂತ ದುಷ್ಟನೇ ಆಗಿದ್ರು ಅವ್ರೇನಾಗ್ಬಿಡ್ತಿದ್ರು, ಸಾತ್ವಿಕರಾಗಿ ಇದ್ರು. ಅದಕ್ಕೆ ಅಂಗುಲಿಮಾಲ, ಅಥವಾ ಇನ್ನು ಬೇಕಾದಷ್ಟು ಉದಾಹರಣೆಗಳನ್ನ ಹೇಳ್ಬೋದು. ಅಂಗುಲಿಮಾಲ ಅವನು ನರಭಕ್ಷಕ, ಮನುಷ್ಯರನ್ನು ಕೊಂದು ಬದುಕ್ತಾ ಇದ್ದವನು. ಆದ್ರೆ ಆ ಬುದ್ಧನನ್ನ ನೋಡಿದ ಕೂಡ್ಲೇನೆ ಅವನಲ್ಲಿ ನಾನು ಪಾಪಿ, ಇಂತಹ ಅವನು ಇದ್ ಮಾಡ್ಲಿಕ್ಕೆ, ನಾನು ಸಾಯಿಸ್ಲಿಕ್ಕೆ ಬಂದಿದ್ದೀನಲ್ಲ, ಏನು ಅಂತ ಹೇಳಿ ಅವನಲ್ಲಿ ಶರಣಾಗ್ತಾನೆ. ಆ ಆಮೇಲೆ ಇದು ಶಂಕರಾಚಾರ್ಯರ ಇದ್ರಲ್ಲೂ ನಾವು ಕೇಳ್ತೀವಿ, ಅವನು ಇದರಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗುವಾಗ. ಹಾಗೆ ಆ ಅದನ್ನು ನಾವು ಆ ಸಾಧನೆಯನ್ನು ಜಾಸ್ತಿ ಆಮೇಲೆ ಋಷಿಮುನಿಗಳು ನೋಡಿ, ನಾವು ಚಿತ್ರಪಟದಲ್ಲಿ ಅಥವಾ ಎಲ್ಲಾದ್ರೂ ನೋಡಿ, ಅಲ್ಲೇ ಇರ್ತಾವೆ. ಜಿಂಕೆನೂ ಮಲ್ಕೊಂಡಿರ್ತದೆ, ಸ್ವಲ್ಪ ದೂರದಲ್ಲಿ ಅಲ್ಲೋ ಹುಲಿನೂ ಇರ್ತದೆ, ಎರಡೂ ಮಲ್ಕೊಂಡಿರ್ತದೆ. ಆಮೇಲೆ ಇದು ಎಲ್ಲಿ ಅಂತಂದ್ರೆ, ಈ ಇದು ಬರ್ತದೆ, ಶೃಂಗೇರಿ ಇದೆಯಲ್ಲ, ಅಲ್ಲಿ ಶಂಕರಾಚಾರ್ಯರು ಬಂದಾಗ ಅಲ್ಲಿ ಒಂದು ಏನಾಗ್ತದೆ ಅಂತಂದ್ರೆ, ಒಂದು ಹಾವು ಕಪ್ಪೆಗೆ ಹೆಡೆ ಎತ್ತಿ, ಅದು ತುಂಬಾ ಬಿಸಿಲಲ್ಲಿ ಅದು ನರಳ್ತಾ ಇರ್ತದೆ, ಏನೋ ಕಪ್ಪೆ
ಅವಾಗ ಆ ಕಪ್ಪೆಗೆ ಅದು ಬಿಸಿಲು ತಾಕಬಾರ್ದು ಅಂತ ಹಾವು ಹೆಡೆ ಎತ್ತಿ ಅದಕ್ಕೆ ನೆರಳು ಕೊಡ್ತಾ ಇರ್ತದೆ. ಕಪ್ಪೆಯನ್ನ ತಿಂದು ಬದುಕುವ ಹಾವು ಕಪ್ಪೆಗೆ ರಕ್ಷಣೆ ಕೊಡ್ತಾ ಇರ್ತದೆ. ಆವಾಗ ಅದನ್ನ ಅದನ್ನ ಅಬ್ಸರ್ವ್ ಮಾಡಿದಂತ ಶಂಕರಾಚಾರ್ಯರು ಇದು ಅತ್ಯಂತ ಆ, ಜಾಗೃತ ಸ್ಥಳ, ಅಂದ್ರೆ ಅತ್ಯಂತ ಸಾತ್ವಿಕತೆ ಇರುವಂತ ಜಾಗ, ತಪೋಶಕ್ತಿ ಇರುವಂತ ಜಾಗ ಅಂತ ಹೇಳಿ ಇಲ್ಲಿ ನಾವು ಪೀಠ ಮಾಡಬೇಕು ಅಂತ ಹೇಳಿ ಶೃಂಗೇರಿ ಪೀಠವನ್ನು ಮಾಡ್ತಾರೆ. ಯಾಕೆ ಹಾಗೆ ಸಾತ್ವಿಕತೆ ದುಷ್ಟ ಪ್ರಾಣಿ ಪಕ್ಷಿಗಳಲ್ಲೂ ಮನುಷ್ಯರಲ್ಲೂ ಕೂಡ ಸಾತ್ವಿಕತೆ ಜಾಗೃತವಾಗಬೇಕಂದ್ರೆ ನಾವು ಸಾಧನೆ ಮಾಡಿ ನಮ್ಮ ಆರ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಫಸ್ಟ್. ಆವಾಗ ನಾವು ಹೋದ್ರೆ ಸಾಕು, ಅದು ಅವ್ರ ಬದಲಾವಣೆ ಶುರುವಾಗುತ್ತೆ. ಸರ್ ರ್ಯಾಲಿಯ ಇವಾಗ ಇವಾಗ ಉಚ್ಚ ಹ್ಮ್. ನೀವ್ ಇವಾಗ ಹೇಳಿದ್ರಲ್ಲಿ ಇವಾಗ ಜ್ಞಾಪಕ ಬಂತು ಸರ್ ನನಗೆ. ಒಂದು ಇದು ಆಗಿತ್ತು ಅಂದ್ರೆ ಎಲ್ಲವನ್ನೂ ನಮಗೆ ಎಲ್ಲ ತಡಿಲಿಕ್ಕೆ ಆಗುದಿಲ್ಲ. ಕೃಷ್ಣನು ಕೂಡ ಎಲ್ಲವನ್ನ ತಡಿಲಿಲ್ಲ, ನಡೆಯೋದು ನಡೀತಾನೆ ಇತ್ತು, ಆಗೋದು ಆಗ್ತಾನೆ ಇತ್ತು, ಆಯ್ತಾ. ಆದ್ರೆ ಪ್ರಯತ್ನ ನಮ್ಮದಷ್ಟೇ, ಪ್ರಯತ್ನ ಮಾಡುದು ನಮ್ಮ ಪ್ರಯತ್ನ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು. ಮತ್ತೆ ಹಾ ಸರ್ ಇನ್ನೇನ್ ಹೇಳಿ. ಕಾಣಿಸ್ತು, ಇವಾಗ ಜ್ಞಾಪಕ ಬರ್ತಾ ಇದೆ. ಎಲ್ಲ ನನಗೆ ಅಂದ್ರೆ ನಾವು ನೆನೆಸ್ಕೊಳಕ್ಕೂ ನಮ್ಗೆ ಗೊತ್ತಾಗ್ಬೇಕಲ್ವಾ, ಅದು ನಮ್ಗೆ ಮೆಂಟಲಿ ಅಷ್ಟು ಶಕ್ತಿ ಬರ್ಬೇಕು. ಇವಾಗ ಅದು ಬಂದಿದೆ ಅನ್ಸುತ್ತೆ. ನನಗೆ ಏನು ಗೊತ್ತಾಗ್ತೇನೆ ಇರ್ಲಿಲ್ಲ ಮೊದ್ಲು. ಇಷ್ಟು ಮಾಡ್ತಾ ಇದೀನಲ್ಲ, ಸುಮಾರು 2-3 ತಿಂಗಳಾಗಿದೆ ಅನ್ಸುತ್ತೆ ಸೇರಿ ನಾನು. ಅವಾಗಿಂದನೂ ನನ್ಗೇನು ಡ್ರೀಮ್ ಬರ್ತಾ ಇರ್ಲಿಲ್ಲ, ಏನು ಆಗ್ತಾ ಇರ್ಲಿಲ್ಲ. ನಿನ್ನೆ ಮಾತ್ರ ಹೇಳ್ದೆ, ದೀಪದಲ್ಲಿ ಅದೇ ಈಶ್ವರ ಫುಲ್ಲು ಬರೀ ಬೆಂಕಿಯಿಂದನೇ ಈಶ್ವರ ಕಾಣಿಸ್ಕೊಂಡಿದ್ದು. ಆಮೇಲೆ ಹಿಂಗೆ ನೋಡ್ತಾನೆ ಇದೀನಿ, ಹ್ಮ್ ನೀವೆಲ್ಲ ಆಫ್ ಮಾಡಿ ಎದ್ದೋಳಿ ಅಂದ್ರು ನಾನ್ ಬಿಟ್ಟಿಲ್ಲ, ಅದೇ ನೋಡ್ತಾನೇ ನಿಂತಿದ್ದೆ ಕಣ್ಣು ಬಿಡದಿರ. ಆಮೇಲೆ ಎದ್ದೆ. ಅವಾಗ ಇನ್ನೊಂದೇನು ಸರ್, ಎಲ್ಲಾ ಪ್ರಾಣಿ ಪಕ್ಷಿಗಳು ನೀವ್ ಹೇಳಿದ್ರಲ್ಲಿ ಇವಾಗ ಜ್ಞಾಪಕ ಬಂತು. ಎಲ್ಲಾನು ಹಾವು ಕಂಡ್ರೆ ನನ್ಗೆ ಅಷ್ಟು ಭಯ, ಅದ್ರಲ್ಲಿ ಹಾವು ಕಂಡ್ರು ಭಯ ಇಲ್ಲ, ಎಲ್ಲ ಪ್ರೀತಿ ಬಂದ್ಬಿಡ್ತು. ಎಲ್ಲ ಹಾವು ಎಲ್ಲ ಇದೆ. ಮತ್ತೆ ಈ ಹ್ಮ್ ಪಂಚಭೂತಗಳು, ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿ ಎಲ್ಲದ್ದು ಒಂದು ಚೈತನ್ಯ ಶಕ್ತಿ ಒಂದು ಹಿಂಗ ಕೂಡ್ಕೊಂಡು ಅದರಿಂದ ಬೆಳಕು ಒಂದು ಒಂಥರ ಹಿಂಗೆ ಹ್ಮ್ ಸ್ಪ್ರೆಡ್ ಆಗೋ ಬೆಳಕು ಒಂದು ಏನೋ ಒಂದು ಉದ್ಭವ ಆಗೋ ರೀತಿ. ಮತ್ತೆ ಒಂಥರ ತುಂಬಾ ಬ್ಯೂಟಿ ಅಂದ್ರೆ ಬ್ಯೂಟಿಫುಲ್, ಆ ತರ ತುಂಬಾ ಚೆನ್ನಾಗಿತ್ತು. ಇದು ಇದೊಂಚೂರು ಹ್ಮ್ ಏನೋ ಅರ್ಥ ಆಗಿಲ್ದಂಗೆ ಇತ್ತು ನನಗೆ. ಒಟ್ಟಲ್ಲಿ ಇಷ್ಟು ಎಕ್ಸ್ಪ್ಲನೇಷನ್, ಇಷ್ಟು ಗುರ್ತು ಬಂತು ಇವಾಗ. ಅಂದ್ರೆ ಹ್ಮ್ ನಾನ್ ಅನ್ಕೊಂಡೆ ಅವಾಗ ಗುರ್ತು ಬಂತು, ದೀಪ ಕೂಡ ಇವಾಗ ಬೆಳಗ್ತಾ ಇದೆ ಅಂದ್ರೆ ಇಲ್ಲೆಲ್ಲ ಇದೆಯಲ್ಲ, ಎಲ್ಲಾ ಚೈತನ್ಯ ಶಕ್ತಿ, ಪಂಚಭೂತಗಳ ಶಕ್ತಿ ಇಲ್ಲಿದೆ. ಇದ್ರಲ್ಲಿ ನಾವು ದೀಪವಾಗಿ ನೋಡ್ತಿದೀವಿ. ಅದೇ ಅಖಂಡವಾದ ಶಕ್ತಿ, ಈ ತೇಜಸ್ಸು ತುಂಬ್ಕೊಂಡ್ಬಿಟ್ಟಿದೆ ಈ ಪ್ರಪಂಚದಲ್ಲಿ. ಒಂದು ಒಂಚೂರು ಅರ್ಥ ಚೂರು ಆಗ್ತಿದೆಯೇನೋ ನನಗೆ ಇಷ್ಟ ಆಯ್ತು ಸರ್. ಇಷ್ಟೇ ನನ್ನ ಎಕ್ಸ್ಪೀರಿಯನ್ಸ್. ಹ್ಮ್ ಏನೋ ಆಗ್ತಾ ಇದೆ, ಆದ್ರೂ ಏನ್ ಮಾಡ್ತಿಲ್ಲ ಅನ್ನೋದೇ ರೀತಿ ಇದೆ ಅಷ್ಟೇ. ಹಸುಗಳ್ ಕಾಪಾಡಿದ್ರೆ ಏನೋ ಮಾಡ್ದಂಗ ಅನಿಸ್ತಿತ್ತೇನೋ. ಹೋಯ್ತಲ್ಲ, ನಮ್ಗ್ ಗೊತ್ತಿದ್ದೆ ಏನ್ ಪ್ರಯೋಜನ. ಇವಾಗೂ ಗೊತ್ತಿದೆ, ಹೇಳ್ತಾನೆ ಇದೀನಿ, ನಾನೇನ್ ಭಯ ಬೀಳ್ತಿಲ್ಲ. ದೊಡ್ಡವ್ರಿಗೆಲ್ಲ ಹೋಗಿ ಕೇಳಿದೀನಿ, ಪರ್ಸನಲ್ ಆಗಿ ಮಾತಾಡಿದೀನಿ. ಏನೋ ನೀನ್ ಹೇಳ್ಕೊ ನನ್ಗೇನು ಅಂದಂಗಿದ್ದಾರೆ. ಮನೆಯಲ್ಲಂತೂ ನನ್ಗೆ ಉಗಿತಾರೆ. ಕಡಿಯವರನ್ನ ಕಡಿಯವರನ್ನ ಅವರನ್ನ ಮಾತ್ರ ನೋಡ್ತಾ ಇದ್ದೀವಿ, ತಿನ್ನೋರನ್ನ ನೋಡ್ತಾ ಇಲ್ಲ. ತಿನ್ನೋರು ಇರೋದಕ್ಕೆ ತಾನೇ ಅವ್ರು ಕಡಿತಾ ಇರೋದು. ಸರ್ ಇವಾಗ ನಮ್ಮವ್ರೆ ಕೆಟ್ಟವ್ರು ಸರ್, ನಾನೇ ಹೇಳ್ತೀನಲ್ಲ, ನಮ್ಮವ್ರು ಮಾರೋದಿಕ್ ತಾನೆ ಅವ್ರು ಕರ್ಕೊಂಡ್ ಹೋಗ್ತಾ ಇರೋದು. ದೊಡ್ಡದಾಗಿ ನಾವು ಹ್ಮ್ ಪೂಜೆಗಳು ಮಾಡಿ ಏನ್ ಸರ್ ಪ್ರಯೋಜನ? ಎಲ್ಲ ಹೇಳ್ತಾ ಇದೀನಿ, ನಾನು ಹಂಗಿಂಗೆ ಮಾತಾಡ್ತೀನಿ, ಏನಾದ್ರೂ ಬೈಕೊಳ್ಳಿ ಅಂತ. ಆದ್ರೂ ಅಷ್ಟೇ. ಇವಳೇನ್ ಹೇಳೋದು ಅಂದಂಗೆ ಇರ್ತಾರೆ ಸರ್. ಏನ್ ಮಾಡೋದು? ನಾವೇ ಏನಿಲ್ಲ ಎಲ್ಲ ಕಡಿಯಕ್ ಕೊಡೋದು. ಸರ್ ಅದು ಹೇಳ್ದೆ ನಾನು, ವ್ಯಾಪಾರ. ಎಷ್ಟು ಕೊಟ್ಟಿದ್ದಾರೆ ಅವ್ರು, ದುಡ್ಡು ಕೊಟ್ಬಿಡ್ತಾರ ಅಂತಾನು ಕೇಳ್ದೆ ಸರ್ ನಾನು. ಇಲ್ಲ ಅಂದ್ರು ಅವ್ರು. ಇನ್ನೇನ್ ಸರ್, ಇದಕ್ಕಿನ್ನ ಏನ್ ಮಾಡಕ್ಕಾಗುತ್ತೆ? ನನ್ ಕೈಯಿಂದ ಏನೂ ಆಗಿಲ್ಲ. ಅದೊಂದು ಉಳ್ಕೊಂಡ್ಬಿಟ್ಟಿದೆ ನನಗೆ. ಇಲ್ಲ ಯಾರು ಬಿಡಿ. ಯಾವಾಗ ನಿಲ್ಲಿಸ್ತಾರೋ ನೋಡಿ ಸರ್, ಜೈ ಜೈ ಅನ್ಕೊಂಡ್ ಬೀದಿ ಸುತ್ತೋದಲ್ಲ, ಬಂದು ನಿಂತ್ಕೊಂಡು ಏನಾದ್ರು ಮಾಡ್ಬೇಕು. ಇವಾಗ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಸರ್, ಎಲ್ರಿಗೂ ಗೊತ್ತು, ಏನು ಮಾಡ್ತಿಲ್ಲ, ಅದ್ರ ನೋ ಯೂಸ್. ನನ್ ಬೇಕಾದ್ರೆ ಹಂಗೆ ಸರ್ಕಾರಗಳೇ ಇರ್ತೀನಿ. ಅದಕ್ಕೆ ಸರ್ಕಾರಗಳೇ ಅದಕ್ಕೆ ಸಪೋರ್ಟ್ ಆಗಿರುವಾಗ ಹ್ಮ್ ನಾವು ಏನ್ ಸರ್ ಏನ್ ಮಾಡೋ, ಮತ್ತೆ ನೀವೇ ಹೇಳಿ ಸರ್. ಇಷ್ಟೆಲ್ಲ ನಾವು ಧ್ಯಾನ ಮಾಡ್ತಾ ಇದೀವಿ, ಏನೇನೋ ಮಾಡ್ತಾ ಮಾಡ್ ಇದೀವಿ. ಅದ್ ಹ್ಮ್. ಯಾವಾಗ ಆಗುತ್ತೋ ಆ ದೇವ್ರಿಗೆ ಗೊತ್ತಾಗ್ಬೇಕು. ಆಗೋಲ್ಲ ಅಂತ ಹೇಳೋ ಆಗಲ್ಲ. ಯಾಕೆಂದ್ರೆ ಈಗ ಇವರು ಯಾರು ಆ ಬಸವಣ್ಣನವರು ದೊಡ್ಡ ಮಟ್ಟದಲ್ಲಿ ವೆಜಿಟೇರಿಯನ್ ಮಾಡಿದ್ರು. ಇಡೀ ಇದನ್ನು ಸುಮಾರು ಅಂದ್ರೆ ಲಿಂಗಾಯತ ಮೂಮೆಂಟ್ ಅಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ವೆಜಿಟೇರಿಯನ್ ಆದ್ರು. ಅವರೆಲ್ಲ ಮೊದಲು ಒಂದು ಕಾಲದಲ್ಲಿ ನಾನ್ ವೆಜ್ ಎಲ್ಲ ಇರುವವರೇ.
ಹಾಗೆ ಅದು ಸಾಧ್ಯ ಇದೆ, ಒಂದು ಆ ಥರದ ಒಂದು ಅದರ ಭಾಗವಾಗಿ ಇವತ್ತು ವೆಜಿಟೇರಿಯನ್ ಮೂವ್ಮೆಂಟ್. ಇವತ್ತು PSSM ಅಲ್ಲಿ ಎಷ್ಟು ವೆಜಿಟೇರಿಯನ್ ನಾನ್ ವೆಜ್ ಇದ್ದವರು ಇವತ್ತು ವೆಜಿಟೇರಿಯನ್ ಆಗಿದ್ದಾರೆ ಅಲ್ವಾ. ಬದಲಾವಣೆ ಅನ್ನುವುದು ರಾತ್ರೋರಾತ್ರಿ ಆಗುವುದಲ್ಲ, ಇವತ್ತೇ ನಾಳೆನೇ ಆಗುವಂಥದ್ದಲ್ಲ, ಅದು ಒಂದು ನಿರಂತರ ಪ್ರೋಸೆಸ್. ಅದರಲ್ಲಿ ನಾವು 1% ಗೆಲ್ತಾ ಇದ್ದೀವಿ ಅಂದ್ರೂ ಕೂಡ ಅದು ಬದಲಾವಣೆಯ ಪರ್ವವೇ. ಅದು ಆರಂಭ ಆಗಿದೆ, ಒಂದಲ್ಲ ಒಂದು ದಿನ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಒಂದೇ ದಿನ ಅಲ್ಲ ಸರ್, ರಾತ್ರೋರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ಒಂದು ದಿನದ ಹೋರಾಟ ಅಲ್ಲ, 200 ವರ್ಷಗಳ ಹೋರಾಟ, ರಕ್ತಪಾತ ಆಗಿದೆ, ಎಷ್ಟೋ ಎಲ್ಲ ಜೀವ ತೆತ್ತು. ನಮ್ಮವ್ರ ಮೂರ್ಖತನದಿಂದಾನೇ ಅಲ್ಲೇ ಸರ್. ಏನಕ್ಕೆ ಕಾಯ್ಕೋಬೇಕು? ಇವಾಗ ಪಬ್ಲಿಕ್ ಆಗಿ ಗೊತ್ತು. ಹ್ಮ್ ಅವಾಗಂದ್ರೆ ಏನೋ ಭಯ ಬಿದ್ರು, ಇವಾಗ ಎಲ್ಲ ಗೊತ್ತು ನಮ್ಗೆ, ಪಬ್ಲಿಕ್ ಆಗಿ ಗೊತ್ತು. ಇವಾಗ ನಮ್ಮವ್ರೇ ನಮ್ಮ ಇದ್ರಲ್ಲಿ ನಾವೇ ಮೋಸ ಮಾಡ್ದಂಗ ಆಗ್ತೈತೆ ಇವಾಗ. ಅವಾಗೇನೋ ಏನು ಬ್ರಿಟಿಷ್ ಏನೋ ಅವಕಾಶ ಕೊಟ್ವಿ ಮಾಡಿದ್ರು. ಇವಾಗ ನಮ್ಮವ್ರೇ ಹ್ಮ್ ಅವಕಾಶ ಕೊಟ್ಕೊಂಡು ನಮ್ಮವ್ರು ನಾವೇ ಸಹಿಸ್ಕೊಂಡು ನಮ್ಮವ್ರೇ ನಮ್ಗೆ ಇಲ್ದಂಗ ಮಾಡ್ತಿದಾರಲ್ಲ. ಅದಕ್ಕೇನ್ ಸರ್ ಪ್ರಯೋಜನ? ಎಲ್ಲ ನಮ್ಮವ್ರೇ ಮಾಡ್ತವ್ರೆ. ಯಾವಾಗ ಬ್ರಿಟಿಷರು ಮಾಡಿದ್ರು ಅನ್ಕೊಳ್ಳೋಣ, ಇವಾಗ ಯಾರು ಮಾಡ್ತಿರೋದು? ವ್ಯಾಪಾರಿ ಮನಸ್ಥಿತಿ, ಏನ್ ಮಾಡುದಿಲ್ಲ. ಅದೇ, ಅದಕ್ಕೆ ಬಾಯಿ ಮೌನ ಆಗ್ಬಿಟ್ಟೈತೆ ಸರ್ ನನಗೆ. ಎಲ್ಲಿ ಬ್ರಿಟಿಷ್ ಇದ್ದಿದ್ರು ಕೂಡ ಇವತ್ತಿನ ದುರಾಡಳಿತ ಇರ್ತಾ ಇರ್ಲಿಲ್ಲ. ಅವ್ರನ್ನ ಮೀರಿಸಿದ ದುರಾಡಳಿತ ಇವತ್ತು ನಡೀತಾ ಇದೆ. ಅರ್ಥ ಆಯ್ತಲ್ಲ, ಹ್ಮ್ ಬ್ರಿಟಿಷರನ್ನು ಮೀರಿಸ್ತಾ ಒಮ್ಮೊಮ್ಮೆ ಇದ್ದಾರೆ ಅದೇ ಇವ್ರು. ಕೋಪ ಬರುತ್ತೆ. ಅವರೇ ಇರ್ಲಿ ಬಿಡಿ, ಬೆಟ್ರು ಅನ್ನೋದು ಒಂದೊಂದ್ಸತಿ ನಾನು. ಅದಕ್ಕೆ ಜ್ಞಾನಿಗಳೆಲ್ಲ ಹೋಗ್ಬೇಕು. ಅದಕ್ಕೆ MLA ಆಗಿರಿ, MP ಆಗಿರಿ, ಬರೀ ನಾವು ಟೀಚರು ಮೇಷ್ಟ್ರು ಹಾಗೆ ಇಷ್ಟರಲ್ಲೇ ನಾವು ಇರಬಾರ್ದು, ದಾಟಬೇಕು, ದೊಡ್ಡ ದೊಡ್ಡ ಸರ್ ಸ್ಥಾನ ಮನೇಲಿ ಆ ಪಾಲಿಟಿಕ್ಸ್ ಹೆಂಗಿದೆ ಗೊತ್ತಾ ಸರ್ ನಿಮ್ಗೆ? ನೋಡಿ. ಎಲ್ಲ ಇರ್ತದೆ, ಅದನ್ನೇ ಹೇಳಿದಲ್ಲ, 100% ಬದಲಾವಣೆ ಅಲ್ಲ, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡಬೇಕು. ನೀವೊಂದು MLA MP ಆದ್ರೆ ಎಷ್ಟು ದೊಡ್ಡ ಬದಲಾವಣೆ ತರಬಹುದಲ್ಲ. ಹ್ಮ್ ಆ ಹಾಗೆ ಆ ತರ ದೊಡ್ಡ ದೊಡ್ಡವರು ಹೋದ್ರೆ ಸಾಧ್ಯ ಆಗ್ತದೆ. ಆಯ್ತು ಸರ್, ಇವಾಗ ನಾನು ಹೋಗ್ತೀನಿ. ಇವಾಗ ನೋಡಿ, ಈಗ ಪ್ರಧಾನಮಂತ್ರಿಗಳು ಅವರು ಒಬ್ಬ ದೊಡ್ಡ ಯೋಗಿನಿ, ಅವ್ರು ಸಂಪೂರ್ಣ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಆ ದಾರಿಯಲ್ಲಿ ಸ್ವಲ್ಪನಾದ್ರೂ ಯಶಸ್ಸು ಕಂಡಿದ್ದಾರೆ, ಹೌದಲ್ಲ. ಹ್ಮ್ ಹಾಗೆ ಎಲ್ಲರಿಗೂ ರಾತ್ರೋರಾತ್ರಿ ಬದಲಾವಣೆ ಅಥವಾ ಮಾಡೋದಾಗಲ್ಲ, ಅಥವಾ ಎಲ್ಲ ನಾನು ಚೇಂಜ್ ಮಾಡ್ಬಿಡ್ತೀನಿ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಆದ್ರೆ ಆ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡಿ ಒಂದು ಹಂತದವರೆಗೆ ನಾವು ತರಬಹುದು ಬದಲಾವಣೆಯನ್ನು. ಪತ್ರಿಜಿಯವರು ಮತ್ತೆ ಅವರು ಒಬ್ರಿಗೆ ಧ್ಯಾನ ಹೇಳ್ಕೊಟ್ಟು ಅವರಿಂದ ಶುರುವಾಗಿ ಇವತ್ತು ಕೋಟ್ಯಾಂತರ ಜನ, ಲಕ್ಷಾಂತರ ಜನ PSSM ಮೂವ್ಮೆಂಟ್ ಅಲ್ಲಿ ಧ್ಯಾನಿಗಳಾಗಿ ವೆಜಿಟೇರಿಯನ್ ಆಗಿ ಆಗಿದ್ದಾರೆ. ಅದು ಒಂದಿಂದಲ್ಲ ಆಗುತ್ತೆ, 20, 30, 40 ವರ್ಷದ ಸತತ ಒಂದು ಜರ್ನಿ ಇದೆ, ಹೌದಲ್ಲ. ಹಾ ಹಾಗೆ ಇನ್ನೊಂದು 40 ವರ್ಷ 50 ವರ್ಷ ಆದ್ಮೇಲೆ ಎಲ್ಲರೂ ವೆಜಿಟೇರಿಯನ್ ಆಗ್ತಾರೆ. ಕಾಯ್ಬೇಕು, ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಲ್ಲಿವರೆಗೂ. ಅಲ್ಲಿವರೆಗೂ ಹೋದ ಜೀವಿಗಳು ಹೋದವರು ಮತ್ತೆ ಅದೇ ಆಗಿ ಹುಟ್ಟಿ ಬರ್ತಾರೆ, ಅವರನ್ನು ಹಂಗೆ ಕಡಿತಾರೆ. ತಲೆ ಕೆಡಿಸ್ಕೋಬೇಡಿ, ಕಡ್ದವ್ರನ್ನ ಯಾರು ಬಿಡಲ್ಲ, ಅವರನ್ನು ಹಂಗೆ ಕಡಿತಾರೆ. ಸರಿ. ಅದ್ರಲ್ಲಿ ಹ್ಮ್. ಸರಿ ಮತ್ತೆ ಹುಟ್ಟಿ ಅದರಲ್ಲಿ ಬೇರೆ ಏನಿಲ್ಲ, ಕಡಿಸ್ಕೊಳಕ್ಕಾಗಿನೇ ಹುಟ್ಟಿ ಬರ್ತಾರೆ. ಹ್ಮ್ ಮರಣಂ ಮಧುರಂ ಬುಕ್ ಓದ್ದೆ ಸರ್. ನಾನು ಮೊನ್ನೆ ಪಿರಮಿಡ್ಗೆ ಹೋಗಿದ್ದೆ. ಅಲ್ಲಿ 4 ಅವರ್ಸ್ ಕೂತ್ಕೊಂಡು ಜರ್ನಿ ಮಾಡ್ದೆ, ಮೆಡಿಟೇಷನ್ ಮಾಡ್ಬಿಟ್ಟು 2 ಬುಕ್ಸ್ ತಗೊಂಬಂದು ಓದ್ದೆ. ಆ ಬುಕ್ ಓದಿ ನಾವು ಈ ಮೆಡಿಟೇಷನ್ ಮಾಡಿದ್ರೆ ಇನ್ನ ಜಾಸ್ತಿ ಪವರ್ ಬೇಗ ಸಿಗ್ತೈತೆ ಸರ್. ಯಾಕಂದ್ರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ನಮ್ಮ ಮೈಂಡ್ ಅಲ್ಲಿ ಹೋಗಿರುತ್ತಲ್ಲ, ಅದ್ರ ತಕ್ಕಂಗೆ ನಮ್ಮ ಇದು ಶ್ವಾಸ ಹೋಗ್ತಾ ಇರುತ್ತೆ. ಇವಾಗ ಮೊದ್ಲಂದ್ರೆ ಮರಣ ಆದ್ಮೇಲೆ ಈ ರೀತಿ ಇದೆ ಅನ್ನೋದು ಸ್ಥಿತಿಗಳು ಗೊತ್ತಿರ್ಲಿಲ್ಲ. ಇವಾಗ ಏನಾಯ್ತು, ಅದೇ ಧೈರ್ಯ ಬಂದಿದ್ದು. ಕಳೆದ್ರು ಏನು ಸತ್ತೋಗ್ತೀವ, ಚರ್ಮ ಹೋಗ್ಬಿಡುತ್ತೆ, ಮತ್ತೆ ಜೀವ ಇದ್ದೇ ಇರುತ್ತೆ, ಆತ್ಮ ಅನ್ನೋದು ಧೈರ್ಯ ಬಂದ್ಬಿಡ್ತು ಇವಾಗ. ಮೊದ್ಲು ಏನು ಅಷ್ಟು ಗೊತ್ತಾಗ್ತಾನೆ ಇರ್ಲಿಲ್ಲ. ಸತ್ತೋಗ್ಬಿಡ್ತಾರ, ನಮ್ಮನ್ನೆಲ್ಲ ಹಾಕ್ಬಿಡ್ತಾರ, ಮಣ್ಣ್ ಹಾಕದ್ಮೇಲೆ ಹೆಂಗಿರುತ್ತೆ, ಇದೇ ಯಾವಾಗ್ಲೂ ಯಾರ್ ಸತ್ತೋದ್ರುನು ನನ್ಗೆ ಅಳುನೇ ಬರ್ತಿರ್ಲಿಲ್ಲ. ಅಳೋದಂತೂ ಬಂದಿಲ್ಲ ಸರ್ ಇಲ್ಲಿ ತನಕನು, ಬರೀ ಯೋಚನೆನೇ ಓಕೆ. ಇರೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. Time in the night to do meditation.
The whole night is there for meditation. The whole daytime is there for doing duties perfectly. When you do your duties perfectly in the daytime, you will do perfect meditation in the night time. When you do meditation perfectly in the night time, you do your subsequent daily duties perfectly. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನ ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನ ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನ ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ, ನ್ಯಾಯ, ನೀತಿ, ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು.